ಕಾವೇರಿ ನೀರಿಗಂತೂ ಇಲ್ಲಿ ಅನ್ಲಿಮಿಟೆಡ್ ಒಂದ್ ದಿನವೆಲ್ಲ ಬರ್ತಾ ಇರ್ತೀವಿ. ನಾವೇ ನಿಲ್ಸ್ಬೇಕು ಸಾಕಪ್ಪ ಅಂತ. ಓಕೆ, ಇದು ಏನ್ ಖಾತಾ? ಇದು ಜ್ಞಾನಜ್ಯೋತಿ ನಗರ BBMP B ಖಾತಾ. BBMP B ಖಾತಾ 6 ಕ್ರಾಸ್. ಇದು ಪಕ್ಕ ಬರ್ಮಾನ 100%. 30 ಅಡಿ ಇದೆ ಸರ್. ಇದು ಇದ ಹಾಲು 30 ಅಡಿ ಇದೆ. ನೆಗೋಷಿಯಬಲ್ ಇರುತ್ತೆ ಖಂಡಿತ ಯಾರು ಹೇಳಿದ ರೇಟ್ ಯಾರು ಕೊಡೋದಿಲ್ಲ ಅಲ್ಲ. ಓಕೆ ಓಕೆ, ಖಂಡಿತ ನೆಗೋಷಿಯಬಲ್. ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನಾನು ಇವತ್ತು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ಲಿಕ್ಕೆ ಹೊಂಟಿರೋ ಬಿಲ್ಡಿಂಗು ಇದು ಬಂದು ನಿಮಗೆ ಡೈಮೆನ್ಷನ್ 2040 ಬರುತ್ತೆ. ನಿಮಗೆ ವೆಸ್ಟಲ್ಲಿ ರೋಡ್ ಬರುತ್ತೆ, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಇದು 3 ಬೆಡ್ರೂಮ್ 3ಪ್ಲೆಕ್ಸ್ ಸೂಪರ್ ಹೌಸ್. ಇದರ ಮಾಲೀಕರು ರಾಜು ಸರ್ ನಮ್ಮ ಜೊತೆ ಇದ್ದಾರೆ. ಇದರ ಹಿಂಚಿಂಚು ಮಾಹಿತಿ ಕೊಡ್ತಾರೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ನಾಗರಬಾವಿ 2nd ಸ್ಟೇಜು, ಜ್ಞಾನಜ್ಯೋತಿ ನಗರ, ಉಳ್ಳಾಲ್ ಮೇನ್ ರೋಡ್ಗೆ ತುಂಬ ಹತ್ತಿರದಲ್ಲಿ, ಅಂದರೆ 500 ಮೀಟರಲ್ಲಿ ಲೊಕೇಟ್ ಆಗಿರೋಂಥ ಒಂದು 3ಪ್ಲೆಕ್ಸ್ ಬ್ಯೂಟಿಫುಲ್ ಹೌಸು. ಇದರ ಹಿಂಚಿಂಚು ಮಾಹಿತಿ ನಿಮ್ಗೆ ಕೊಡ್ತೀನಿ. ನಿಮ್ಮ ಪ್ರಶ್ನೆಗಳು ನನ್ನ ಪ್ರಶ್ನೆಗಳು, ನಾನು ರಾಜು ಸರ್ನ ಕೇಳಿ ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ. ರೆಡಿನಾ? ಹೋಗೋಣ, ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್ ನಮಸ್ತೆ. ನಮಸ್ಕಾರ. ಆರಾಮಿದ್ದೀರಾ? ಫುಲ್ ಆರಾಮ್ ಸರ್. ಸರಿ ಸರ್, ಈಗ ನಮ್ಮ ಪ್ರೇಕ್ಷಕರಿಗೆ ಹೋಮ್ ಟೂರ್ ಮಾಡಿ ತೋರಿಸೋಣ? ಖಂಡಿತ ಸರ್, ತೋರಿಸಿ ಸರ್ ನಡೀರಿ. ಸರ್ ಇದು ಬಿಲ್ಡಿಂಗ್ ವೆಸ್ಟ್ ಫೇಸಿಂಗ್ ಅಲ್ವಾ? ಸೈಟ್ ಫೇಸಿಂಗ್ ನಾರ್ತ್ ಡೋರ್ ಬರುತ್ತೆ, ಮೇನ್ ಡೋರ್ ಬರುತ್ತೆ. ಓಕೆ, ಇದು ರೋಡ್ ಎಷ್ಟು ಫೀಟ್ ಇದೆ ಸರ್? ಇದು ಒಂದು 25 ಫೀಟ್ ಇದೆ ಸರ್. 25 ಫೀಟ್. ಎಷ್ಟು ವಿಶಾಲವಾಗಿದೆ ರೋಡ್. ಹೌದು, ಆಲ್ರೆಡಿ ಒಂದು ಕಾರ್ ಲೆಫ್ಟ್ ಅಲ್ಲಿ ಬೈಕ್ ನಿಂತಿದ್ರು ಪಾಸ್ ಆಗುತ್ತೆ. ಹೌದು. ಓಕೆ ಸರ್, ಓಕೆ ನಡೀರಿ ಸರ್, ಹೋಗೋಣ ಬನ್ನಿ. ಸರ್ ಇದು MS ಗೇಟಾ? ಹೌದು, MS ಗೇಟ್. ಓಕೆ, CNG ಕಟಿಂಗ್ ಆಗಿದೆ. CNG ಕಟಿಂಗ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಓಕೆ, ಇಲ್ಲಿ ಯಾವುದೋ ಒಂದು ಇದಾಕಿದ್ರಿ ಸರ್, ಟೈಲ್ಸು? ಇದು ವುಡನ್ ಫಿನಿಶಿಂಗ್ ಹಾಕಿದ್ದೀವಿ. ಮಾಮೂಲಿ ವೆಟಪ್ ಇದೆ, ವುಡನ್ ಫಿನಿಶಿಂಗ್ ಹಾಕಿದ್ದೀವಿ. ವುಡನ್ ಫಿನಿಶಿಂಗ್ ಚೆನ್ನಾಗಿದೆ ಸರ್, ನೈಸ್. ಇದೆಲ್ಲ SS. ಇದೆಲ್ಲ SS ಮಾಮೂಲಿ 304 304 ಜಿಂದಾಲ್. ಹೌದು. ಸೂಪರ್ ಸರ್. ಲೈಟಿಂಗ್ಸ್ಗಳು ತುಂಬ ಚೆನ್ನಾಗಿದೆ. ಎಲ್ಲ GMA ಯೂಸ್ ಮಾಡಿದ್ದೀವಿ ನಾವು. GMA ಯೂಸ್ ಮಾಡಿದ್ದೀರಿ. ಬನ್ನಿ ಒಳಗಡೆ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಪಾರ್ಕಿಂಗ್ ಪ್ಲೇಸ್ ತೋರಿಸ್ತೀನಿ ನೋಡಿ. ವಾವ್ ಸರ್, ಆರಾಮಾಗಿ ಒಂದು ಕಾರ್ ನಿಂತ್ಕೊಳ್ಳುತ್ತೆ. ಆರಾಮಾಗಿ ಕಾರ್ ನಿಂತ್ಕೊಂಡು 2-3 ಟೂ ವೀಲರ್ ನಿಂತ್ಕೊಳ್ಳುತ್ತೆ. ಓಕೆ, 2 ವೀಲರ್ 4 ಕೂಡ ನಿಲ್ಲಿಸಬಹುದು ಅನ್ಸುತ್ತೆ, ಅಷ್ಟು ಸ್ಪೇಸಿಯಸ್ ಆಗಿದೆ. ಒಂದು ಏನಪ್ಪಾ ಅಂದ್ರೆ ಒಳಗೆ ಒಂದು ಕಾರ್ ನಿಲ್ಲಿಸಬಹುದು. ಇದು ಡೆಡ್ ಎಂಡ್ ಇರೋದ್ರಿಂದ ಈಚೆನೂ ಕೂಡ ಒಂದು ಕಾರ್ ನಿಲ್ಲಿಸಬಹುದು. ಈಚೆ ಕಡೆ ನೋಡಿ, ಇಲ್ಲಿ ಡೆಡ್ ಎಂಡ್ ಆಗಿರೋದ್ರಿಂದ ಈಚೆ ಕೂಡ ನಿಮ್ಗೊಂದು ಕಾರ್ ನಿಲ್ಲಿಸ್ಕೋಬಹುದು. 2 ಕಾರ್ ಆರಾಮಾಗಿ. ಆಲ್ರೆಡಿ ನನ್ನ ಬೈಕ್ ಜೊತೆ ಇನ್ನೊಂದು 2 ಬೈಕ್, ಒಂದು ಆಟೋನು ನಿಂತಿದೆ. ಇಲ್ಲಿ ನೀವು ಆರಾಮಾಗಿ ಕಾರ್ ನಿಲ್ಲಿಸ್ಕೋಬಹುದು. ಇಲ್ಲಿ ಕೂಡ ನಿಮಗೆ ಹೇಗೆ ಅಂತಂದರೆ ನೋಡಿ ಆರಾಮಾಗಿ ವಿಶಾಲವಾಗಿದೆ ಪಾರ್ಕಿಂಗು. ಸೂಪರ್. ಆಮೇಲೆ ಸೀಲಿಂಗ್ ತೋರಿಸ್ತೀನಿ ನೋಡಿ. ಇದ್ಯಾವ್ದು ಸರ್ ಸೀಲಿಂಗು? ಇದು PVC ಮೆಟೀರಿಯಲ್ ಸರ್. ಇದು ವಾಟರ್ ಪ್ರೂಫು, ಫೈರ್ ಪ್ರೂಫು, ಲುಕ್ ವೈಸ್ ಈಗೆಲ್ಲ ಟ್ರೆಂಡ್ ಇದೆ, ಓಡ್ತಾ ಇರೋದು. ಇದೇ ಟ್ರೆಂಡ್ ಓಡ್ತಿರೋದು. ಸೂಪರ್ ಸರ್, ಚೆನ್ನಾಗಿದೆ, ನೈಸ್. ನಾವು ಟೈಲ್ಸ್ ಫುಲ್ ಕವರ್ ಮಾಡಿದ್ವಿ. 2x4 ಅಲ್ಲಿ ವಿತ್ ಗ್ರೈನ್ಸ್. ಇದೆಲ್ಲ ಗ್ರೈನ್ಸ್ ಲೈಟ್ ಹಾಕಿದ್ರೆ ಅದು ಇದು ಕೊಡುತ್ತೆ, ಶೈನಿಂಗ್ ಕೊಡುತ್ತೆ. ಬುಕ್ ಮ್ಯಾಚಿಂಗ್ ಅಂತೇಳಿ. ಓಕೆ, ಒಂದು ಸ್ವಲ್ಪ ಇಟಾಲಿಯನ್ ಮಾರ್ಬಲ್ ಲುಕ್ಕೇ ಕೊಡ್ತೀವಿ. ಹೌದೌದು ಅಲ್ಲ? ಹೌದೌದು. ನೈಸ್ ಸರ್, ಚೆನ್ನಾಗಿದೆ. ಓಕೆ, ಇದು ಫ್ಲೋರಿಂಗ್ ಹಾಕಿರೋದು ಯಾವ್ದು ಸರ್? ಆಂಟಿ ಸ್ಕಿಡ್ ಮಾಮೂಲಿ ಎಲ್ಲರಿಗೂ ನಾರ್ಮಲ್ ಹಾಕ್ತಾರೆ. ಒಳ್ಳೆ ಕ್ವಾಲಿಟಿದ ಹಾಕಿದ್ವಿ. ಅದೇ ಇದೆ, ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಯಾವ್ದಂದ್ರೆ ಅದು ಹಾಕ್ಬಿಡ್ತಾರೆ. ಇಲ್ಲ ಆಂಟಿ ಸ್ಕಿಡ್ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಡಿಸೈನು. ಇಲ್ಲೊಂದು ಶೂ ರ್ಯಾಕ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಒಂದು ಮನೆ ಇದೆ ಅಲ್ಲ ಸರ್? ಹೌದೌದು. 9,000 ರೂಪೀಸ್ ರೆಂಟ್ ಬರುತ್ತೆ. ರೆಂಟ್ ಬಿಟ್ಟು ಉಳ್ಕೊಳಕ್ಕೆ ಮನೆ ಮಾಡಿದ್ದೀರಿ. ಸೂಪರ್ ಸರ್, ಸೂಪರ್. ಓಕೆ, ಇಲ್ಲಿ ಇವಾಗ ಗ್ಯಾಸ್ಗೆ ಇಲ್ಲೇ ಮಾಡಿದ್ದೀರಾ? 2 ಮನೆ, ನಮ್ಮ ಮನೆಗೆ ಒಂದು, ಕೆಳಗಡೆ ಮನೆಗೊಂದು. ಇಲ್ಲೇ ಮೀಟರ್ ಬೋರ್ಡ್ ಪಕ್ಕದಲ್ಲಿ ಎಲ್ಲ ವಾಸ್ತು ಪ್ರಕಾರ ಅಲ್ಲೇನಿದೆ ಅಲ್ಲೇ ಕರೆಕ್ಟ್ ಮಾಡಿ. ಅಂದ್ರೆ ಕಾವೇರಿ ವಾಟರ್ ಇದೆಯಾ ಸರ್? 100%. ಅದೇ ಇಲ್ಲಿ ಕಾಣಿಸ್ತಿದೆ. ಓಕೆ, ಅಂದ್ರೆ ಬರುತ್ತಾ? ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಒಂದಿನ ಬಿಟ್ಟು ಒಂದಿನ? ಅದು ಅನ್ಲಿಮಿಟೆಡ್ ದಿನವೆಲ್ಲ ಬರುತ್ತೆ. ಸೂಪರ್ ಸರ್. ಇದು ಬೋರ್ವೆಲ್ ಸರ್? ದೇವಮೂಲೆಯಲ್ಲಿ ಇದೆ, ಬನ್ನಿ. ದೇವಮೂಲೆಯಲ್ಲಿ. ಓಕೆ, ಕರೆಕ್ಟಾಗಿ ಅಪ್ಲೇಸ್ ಮಾಡಿದ್ದೀರಿ. ಓಕೆ, ಸೂಪರ್ ಸರ್, ಸೂಪರ್. ನೋಡಿ ಇಲ್ಲೇ ಬೋರ್ವೆಲ್ ಮಾಡಿದ್ದಾರೆ. ಸಂಪು ಸರ್? ಸಂಪು ಇಲ್ಲಿದೆ, ಬನ್ನಿ ಸರ್. 8,000 ಲೀಟರ್ ಸಂಪಿದೆ. 8,000 ಲೀಟರ್. ಸೂಪರ್ ಸರ್, ಬಿಗ್. ಹೌದು, ಅಂದ್ರೆ 2 ಮನೆಗೂ ಸಫಿಷಿಯಂಟ್ ಆಗಬೇಕು ಅಂತ. ನೀರಿಗೆ ಏನು ತೊಂದರೆ ಇಲ್ಲ ಸರ್. 550 ಇದಕ್ಕೆ ನಾನು ಬೋರ್ವೆಲ್ ಹಾಕಿರೋದು. ಅಷ್ಟೇ. 550 ಅಡಿ 3 ಇಂಚ್ ನೀರು ಬಂದಿದೆ. 3 ಇಂಚ್ ನೀರು ಬೊಂಬಾಟ್ ಆಗಿದೆ. ಅದು 3 ಇಂಚ್ ನೀರು ಅಂತಂದ್ರೆ ಸೂಪರ್ ಸರ್. ಅಂದ್ರೆ ಹೆವಿ ಬರುತ್ತೆ ಅದು. ಹೌದು, ಒಳ್ಳೆ ಸರ್. ಕಾವೇರಿ ನೀರಿಗಂತೂ ಇಲ್ಲಿ ಅನ್ಲಿಮಿಟೆಡ್ ಒಂದ್ ದಿನವೆಲ್ಲ ಬರ್ತಾ ಇರ್ತೀವಿ. ನಾವೇ ನಿಲ್ಸ್ಬೇಕು ಸಾಕಪ್ಪ ಅಂತ. ಹೌದಾ? ಆ ತರ. ಓಕೆ, ಬನ್ನಿ. ಇದು ಸರ್, ಇದು ಯಾವ್ದು? ಇದು ಸ್ಟೆಪ್ಸ್ಗೆ ಹಾಕಿ? ಇದು ಬಂದು ಲಪೋತ್ರ. 3 ಅಡಿ ಇದೆ ಸೈಜ್. ಹೌದೌದು, 3 ಅಡಿ ಇದೆ. ರೈಲಿಂಗ್ಸ್ ನೀವು ಹೇಳ್ದಂಗೆ SS 304 ಜಿಂದಾಲ್. ಸರ್ ಈ ಕಡೆಯಿಂದ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಸರ್ ಇದು.
ಚೆನ್ನಾಗಿ ಡಿಸೈನ್ ಚೆನ್ನಾಗಿದೆ ಸರ್. SS ಅಲ್ವಾ ಇದು? ಹೌದೌದು. ನೋಡಿದ್ರಲ್ಲ ಇದೆಲ್ಲ ಲಪ್ಪೋತ್ರ 3.5 ಅಡಿ. ಇದು 3.5 ಅಡಿ, ಸೇಮ್ ಇದು ಕೂಡ 3.5 ಅಡಿ, ಸ್ಪೇಷಿಯಸ್ ಆಗಿದೆ. ಸ್ಪೇಸಿಯಸ್ ಆಗಿದೆ. ವಾವ್, ಚೆನ್ನಾಗಿದೆ ಸರ್. ಸೀಲಿಂಗು ನಾವು PVC ಮೆಟೀರಿಯಲ್. ಇದು ಸೇಮ್ ಟೈಲ್ಸ್ ಅದೇ? ಸೇಮ್ ಫುಲ್ ಬಿಲ್ಡಿಂಗ್ ಒಂದೇ ಯೂಸ್ ಮಾಡಿದ್ವಿ ನಾವು. ಒಂದೇ ಯೂಸ್ ಮಾಡಿದ್ರಿ. ನೈಸ್ ಸರ್. ಲೈಟ್ ಆಗ್ತಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇದಾ ನೈಟ್ಗೆ? ಹೌದು ಸರ್. ಇಲ್ಲಿ ಪಕ್ಕದಲ್ಲಿ ಒಂದು ಸೈಟ್ ಇದೆ ಸರ್? ಹೌದು, ಇದು 30-40 ಸೈಟ್ ಇದೆ. ಹೌದು, ಅಂದ್ರೆ ಕಾರ್ನರ್. ಹೌದು, ಪಕ್ಕದೇ ನಮ್ದು ಬಿಡಿ ಅಟ್ಯಾಚ್ ಇದೆ ಲೇಔಟ್. ಇದು ಬಿಡಿ ಅಟ್ಯಾಚ್? ಹೌದು, 9th ಬ್ಲಾಕ್ ಅಟ್ಯಾಚ್ ಇದೆ. ಓಕೆ, ಇದು ಏನ್ ಖಾತಾ? ಇದು ಜ್ಞಾನಜ್ಯೋತಿ ನಗರ BBMP B ಖಾತಾ. BBMP B ಖಾತಾ 6 ಕ್ರಾಸ್. ಹೌದು. ಈಗ BBMP B ಖಾತಾ ಇರುತ್ತೆ, A ಖಾತಾ ನಾವು ಕನ್ವರ್ಟ್ ಮಾಡ್ಕೋ. ಪಕ್ಕದ ಬಿಲ್ಡಿಂಗ್ A ಖಾತಾ, 2 ಬಿಲ್ಡಿಂಗ್ A ಖಾತಾ. ಅವ್ರು ಬೆಟರ್ಮೆಂಟ್ ಚಾರ್ಜ್ ಕೊಟ್ಟು ಮಾಡ್ಕೊಂಡಿದ್ದಾರೆ. ಅವರು ಬೆಟರ್ಮೆಂಟ್ ಚಾರ್ಜ್ ಕೊಟ್ಟು ಮಾಡ್ಕೋಬಹುದು. ಓಹೋ, ಸೂಪರ್ ಸರ್. ಆಪ್ಷನ್ ಚೆನ್ನಾಗಿದೆ. ವಾವ್, ಇಲ್ಲಿ ನೋಡಿ ವಿಂಡೋ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಎಲ್ಲ ಟೀಕ್ ವುಡ್ 5x4 ಸೈಜ್. ಟೀಕ್ ವುಡ್ ಸರ್? ಹೌದು, 100% ಟೀಕ್ ವುಡ್. 100% ಟೀಕ್ ವುಡ್. ಬರ್ಮಾ ಬಾರ್ಡರ್. ಇದು ಬರ್ಮಾ ಬಾರ್ಡರ್? ಬರ್ಮಾ ಬಾರ್ಡರ್, ಹೌದು. ಫುಲ್ ಓವರ್ ಆಲ್ ಬಿಲ್ಡಿಂಗ್ ಬರ್ಮಾ ಟೀಕ್, ಬರ್ಮಾ ಬಾರ್ಡರ್ ಎರಡು ಯೂಸ್ ಮಾಡಿದ್ವಿ. ಓಕೆ, ಯಾವ್ದಕ್ಕೆ ಬರ್ಮಾ ಟೀಕ್ ಯೂಸ್ ಮಾಡಿದ್ರಿ? ಬನ್ನಿ ಸರ್, ಮೈನ್ ಡೋರ್ ತೋರಿಸಿ. ಮೇನ್ ಡೋರ್ ಮಾಡಿದಿರಿ? ಹೌದು. ಓ ಸೂಪರ್ ಸರ್, ಸೂಪರ್. ವಾವ್, ನೋಡಿ ಮೇನ್ ಡೋರು ಎಷ್ಟು ಚೆನ್ನಾಗಿದೆ ನಿಮಗೆ ತೋರಿಸ್ತಿದ್ದಾರೆ ನೋಡಿ. ವಾವ್, ನೈಸ್ ಸರ್. ಸ್ವಲ್ಪ ಹಿಂದೆ ಇದು ಹೊಸ ಡಿಸೈನ್. ಇದು ಎಲ್ಲರೂ ಈಗ ಟ್ರೆಂಡ್ ಆಗಿ ಇದೇ ಡಿಸೈನ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇದಕ್ಕೆ ಹೋದ್ವಿ, ಚೆನ್ನಾಗಿದೆ ಅಂತ. ಸರ್ ಸಖತ್ತಾಗಿ ಮಾಡಿದಿರಿ. ಇದು ಬರ್ಮಾಟಿಕ್. ಇದು ಡೈಮಂಡ್ ಡಿಸೈನ್? ಹೌದು, ಬರ್ಮಾಟಿಕ್ ಪ್ಯೂರ್ ಕಲರ್ ಎಲ್ಲ ಬೇಕು ಅಂತ ಹೇಳಿ. ಪಕ್ಕ ಬರ್ಮಾನ? 100%. ಈಗ ನೀವು ಬರ್ಮಾ ಬಾರ್ಡರ್ ಅಂತ ಹೇಳಿದ್ರಿ. ಹೌದು, ಬರ್ಮಾ ಅಂತ ಹೇಳ್ತಿದ್ದೀರಿ. ಇದು ಬರ್ಮಾಟಿಕ್. ಇದು ನಮ್ಗೆ ಡೋರ್ಸ್ ಕಲರ್ ಬೇಕು. ಬರ್ಮಾ ಬಾರ್ಡರ್ ಸ್ವಲ್ಪ ವೈಟ್ ಬರುತ್ತೆ. ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಇದು ಫುಲ್ ಟೀಕ್ ಬರ್ಮಾಟಿಕ್ ಬೇಕಂತ ನಾವು ಮೈನ್ ಡೋರ್ಗೆ. ಅಂದ್ರೆ ಅದಕ್ಕೆ ಏನ್ ಸರ್ ಡಿಫ್ರೆನ್ಸ್? ರೇಟ್ ಅಲ್ಲಿ ಒಂದು 50% ಡಿಸ್ಕೌಂಟ್ ಇದೆ. ಡಿಫ್ರೆನ್ಸ್? ಓ, ಅಂದ್ರೆ ಇದು ಕಾಸ್ಟ್ಲಿ? ಹೌದು, ಇದು ಒಂದು 8,000 ಆದ್ರೆ ಅದು 4,000 ಇದೆ. ಓಕೆ, ಡೋರ್ 8 ಅಡಿ ಮಾಡಿದಿರಿ ಅನ್ಸುತ್ತೆ. 8x6 ಇದೆ ಸರ್. ನೋಡಿ ಸರ್ ನಿಂತಿದ್ದಾರೆ, ರಾಜು ಸರ್. ಅವ್ರಿಗಿಂತ ನಿಮ್ಗೆ ನೋಡಿ, ಅವರು ಆಲ್ಮೋಸ್ಟ್ 5.6 ಇರ್ತಾರೆ. ನೀವು ಲೆಕ್ಕ ಹಾಕೊಳ್ಳಿ, 8 feet ಡೋರ್ ಇದೆ. 8 feet ಡೋರ್ ಇದೆ. ವಾಸ್ಕಲ್ ಸೈಜ್ 8x6. 8x6. ಅಬ್ಬಾ, ಥಿಕ್ನೆಸ್ ಅವ್ರು ಹೇಳಿದ್ದು 8x6. ನೋಡಿ, ಇಂಚಸ್ ಬಂದು 1 feet ಇದೆ. ಒಂದೊಂದು ಫೀಟ್. ಹೌದು ಸರ್, ಡೋರ್ ಹೆವಿ ಆಯ್ತು, ಅದಕ್ಕೋಸ್ಕರ ನಾವು ಇರ್ಲಿ ಅಂತೇಳಿ. ಸರ್ ಇದೆಲ್ಲ ನಿಮ್ಗೆ ಇದಲ್ಲ ಬ್ರಾಸ್ ಆಂಟಿ ಹೇಳ್ತಾರೆ, ಆಂಟಿಕ್ ಫಿನಿಶಿಂಗ್. ಹೌದು, ಆಂಟಿಕ್ ಫಿನಿಶಿಂಗ್ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್. ನನಗೆ ಇವಾಗ ಸೂಪರ್ ಅಂತ ಹೇಳಬೇಕು ಅಂತ ಆಸೆ. ನಮ್ಮ ಇವರೊಬ್ರು ಕ್ಲೈಂಟ್ ಒಬ್ರು ಹೇಳಿದ್ರು, ಏನ್ ಸರ್ ಎಲ್ಲದಕ್ಕೂ ಸೂಪರ್ ಅಂತೀರಿ ಅಂತೇಳಿ ಕೌಂಟ್ ಮಾಡಿ ಹಾಕಿದ್ರು ಕಮೆಂಟ್. ಇರ್ಲಿ, ಆದ್ರೆ ಏನ್ ಮಾಡೋದು, ಸೂಪರ್ ಅಂದಿರಿ ಏನೇನು ಹೇಳೋದು. ವಾವ್, ಹಾಲ್ ತುಂಬಾ ಚೆನ್ನಾಗಿದೆ ಸರ್. ಬಿಗ್ ಹಾಲು. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಅದೇ ನಾವು ಅಲ್ಲಿ ಬಿಗಿನಿಂಗ್ ಮಾತಾಡ್ದಂಗೆ ಸರ್, ವಾಸ ಇದು ಎಷ್ಟು ತಿಂಗಳಾಯ್ತು ಸರ್? ಇದು 6 month ಓಲ್ಡ್ ಬಿಲ್ಡಿಂಗ್ ಅಷ್ಟೇ. 6 month ಓಲ್ಡ್. ಓನ್ಲಿ 6 month ಓಲ್ಡ್ ಬಿಲ್ಡಿಂಗ್. ಓಕೆ, ಏನ್ ಸರ್ ಇದು ಮಾರಾಟ ಮಾಡ್ತಿದ್ರಿ? ನಮ್ದು ಈಗ ಕಮರ್ಷಿಯಲ್ ಪ್ರಾಪರ್ಟಿ ಒಂದಿದೆ. ನಮ್ದು ಹೋಟ್ಲು ಬಿಸ್ನೆಸ್. ಓಕೆ, ಸೊ ಕೆಳಗಡೆ ಹೋಟ್ಲು ಮಾಡಿ ಮೇಲೆ ಮನೆ ಮಾಡ್ಬೇಕು ಅಂತ ಪ್ಲಾನ್ ಇದೆ ಈಗ. ಅದಕ್ಕೋಸ್ಕರ ಈಗ ಬೇಡ ಅಂತ ಹೇಳಿ ನಾವು ಡಿಸೈಡ್. ಇದನ್ನ ಕೊಟ್ಬಿಟ್ಟು ಅಲ್ಲಿ ಕಟ್ಕೊಳ್ಳೋದು. 100%. ನೋಡಿ, ಇವರು ಆಕ್ಚುಲಿ ಹೋಟ್ಲ್ ಬಿಸ್ನೆಸ್ ಇದೆ, ಅಲ್ಲಿ ಕಟ್ಕೊಳ್ಳೋದಕ್ಕೆ ಕಮರ್ಷಿಯಲ್ ವಿತ್ ಹೋಟ್ಲು ಮತ್ತು ಮನೆ ಕಟ್ಕೊಳ್ಳೋದಕ್ಕೆ ಇದನ್ನ ಕೊಡ್ತಿದ್ದಾರೆ ನಿಮಗೆ. ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. 30 ಅಡಿ ಇದೆ ಸರ್. ಇದಾ ಹಾಲು? 30 ಅಡಿ ಇದೆ. ವಾವ್, ನೈಸ್. 30 ಅಡಿಗೆ ಫುಲ್ ನಾವು ಏನಿದೆ ಫುಲ್ ಅದು ಹಾಲೆ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ದೊಡ್ಡದಿದೆ ಸರ್. ಗ್ರೈನೈಟ್ ಎಲ್ಲ ಯಾವುದು ಸರ್? ಸರ್, ಇದು ರಾಜಸ್ಥಾನ್ ಬೆಟ್ರಲ್. ಇದು ರಾಜಸ್ಥಾನ್ ಇದಾ? ಬ್ಲೂ ಕಲರ್ ಹೆಸರು ಏನೋ ಇದೆ, ಹೆಸರು ಗೊತ್ತಿಲ್ಲ, ಬಟ್ ರಾಜಸ್ಥಾನ್ ಬೆಟ್ರಲ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ. ನೋಡಿ ಇದು ವಿಂಡೋಸ್ ನೋಡಿ, ಎಲ್ಲ ಮೆಲಮಿನ್ ಮಾಡಿರೋದು. ಪಾಲಿಶ್ ಎಲ್ಲ ಮೆಲಮಿನ್ ಸ್ಪ್ರೇ ಎಲ್ಲ ಸ್ಪ್ರೇ ಮಾಡಿರೋದ್ರಿಂದ ತೋರಿಸ್ತೀನಿ ನೋಡಿ. ಸೂಪರ್. ಇದೆಲ್ಲ ನಿಮಗೆ SS ಬರುತ್ತೆ ರಾಡು. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ಬನ್ನಿ ಇಲ್ಲಿ ಮೇನ್ ಡೋರಲ್ಲಿ ಇಲ್ಲಿ ನಿಮಗೆ SS ಹಾಕಿದ್ದಾರೆ. ಅದು MS ನೋಡಿ, ಇದು SS ಟಫ್ ಆನ್ ಗ್ಲಾಸು. ಇಲ್ಲಿ ಕೂಡ ನಿಮಗೆ ಟಫ್ ಆನ್ ಗ್ಲಾಸು ವಿತ್ತು 12 mm ನಿಮಗೆ ಗ್ಲಾಸ್ ಇದೆ. ಟಫ್ ಆನ್ ಗ್ಲಾಸು ಮತ್ತು SS ರೈಲಿಂಗ್ಸು. ಓಕೆ, ಸಾರಿ. ನೋಡಿ ಎಷ್ಟು ಹಾಲ್ ಬಿಗ್ ಆಗಿದೆ. ಮೇಲ್ಗಡೆ ನೋಡಿ ಫಾಲ್ ಸೀಲಿಂಗು. ಸರ್, ಫ್ಯಾನ್ಸ್ ಎಲ್ಲ ಇದು ಹಾಗೆ ಅಲ್ವಾ? ಹಾಗೆ ಬಿಡು, ಮತ್ತೆ ಚೆನ್ನಾಗಿರಲ್ಲ ತಕೊಂಡ್ರೆ ಅದು. ಓಕೆ, ಬರೋರು ಖುಷಿಯಾಗಿರ್ಬೇಕು. ಓಕೆ, ಇದು ವಿಂಡೋ ನೋಡಿ, ಇದು ವಿಂಡೋ. ವಾವ್, 8x6 ಇದೆ. 8x6? ಹೌದು, ಹೆವಿ. ನಾವು ಮನೇಲಿ ಲೈಟೇ ಕೂಡ ಯೂಸೇ ಮಾಡಲ್ಲ 6 ಗಂಟೆವರೆಗೂ. ನೋಡಿ ಅಷ್ಟು ಬೆಳಕು ಬರುತ್ತೆ. ನೋಡಿ ಎಷ್ಟು ಯೂಜ್ ವಿಂಡೋ. ಎದುರುಗಡೆ ಮನೆ ಕಾಣಿಸ್ತಿದೆ ನೋಡಿ ನಿಮಗೆ, ಅಲ್ವಾ? ನೈಸ್ ಸರ್. ಮತ್ತೆ ಇದು ನಾರ್ಮಲ್ ಸ್ಕ್ರೀನ್ ಅಲ್ಲ, ಇದು ವಿತ್ ಸೀಲಿಂಗ್ಗೆ ಅಟ್ಯಾಚ್ ಆಗಿದೆ. ಇದಾ? ನೋಡಿ, ಈ ಥರ ಬರುತ್ತೆ.
ಈಗ ನಾರ್ಮಲ್ ಅಂದ್ರೆ ನಾವು ವಾಸ್ಕಾಲ್ಗೆ ಮಾತ್ರ ಆ ಥರ ಹಾಕ್ತೀವಿ. ನೋಡಿ ರಾಜು ಸಾರು ಹೋಟೆಲ್ ಬಿಸ್ನೆಸ್ಸಲ್ಲಿ ಇರೋದಂತ ಹೇಳಿದ್ರಲ್ವಾ, ಹೋಟ್ಲ್ಗಳಲ್ಲಿ ಯೂಶಲಿ ಹೀಗೆ ಹಾಕಿರ್ತಾರೆ, ಆ ಟೇಸ್ಟ್ನು ಮನೆಗೆ ಹಾಕಿದ್ದಾರೆ. ಕರೆಕ್ಟಾ ಸರ್? ಹೌದು ಕರೆಕ್ಟ್. ನಾನು ಆಕ್ಚುಲಿ ಯಾವುದೋ ಹೋಟ್ಲಲ್ಲಿ ನೋಡೇ ಇದು ಪ್ಲಾನ್ ಮಾಡಿದ್ದು, ಹೌದಾ? ಚೆನ್ನಾಗಿತ್ತು ಅಂತೇಳಿ ಅದು POP 6 ಇಂಚ್ ಗ್ಯಾಪ್ ಬಿಟ್ಟು ಮಾಡಿಸಿರೋದು. ಈಗ ಅವ್ರು ಕಟ್ಟೋ ಅಂತ ಹೋಟೆಲ್ ಮತ್ತೆ ಮನೆಗೆ ಹಂಗೆ ಮಾಡ್ತಾರೆ. ಹೌದೌದು. ಗಾಳಿ ಬೆಳಕಿಗೆ ಮೋಸ ಇಲ್ಲ ರೀ. ನಾನು ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಗಾಳಿ ಬೆಳಕಿಗೆ ಈ ಮನೆ ಮೋಸ ಇಲ್ಲ, ನೀಟಾಗಿ ಬರುತ್ತೆ ಸರ್. ಇಲ್ಲಿ ಆಲ್ರೆಡಿ TV ಕ್ಯಾಬಿನೆಟ್ ಇವರು ಉಳ್ಕೊಳಕ್ಕೆ ನೋಡಿ, ಇವರೇ ಸ್ವಂತಕ್ಕೆ ಉಳ್ಕೊಳಕ್ ಮಾಡಿರೋದು. ಮತ್ತೆ 6 ತಿಂಗಳು ಉಳ್ಕೊಂಡಿದಾರಲ್ಲ, ನಿಮ್ಗೆ ಗೊತ್ತಾಗತ್ತೆ ನೋಡಿ. TV ಕ್ಯಾಬಿನೆಟ್ ತುಂಬಾ ದೊಡ್ಡದಿದೆ, 20 ಅಡಿಗೆ 10 ಅಡಿ ಇದೆ. 20 ಅಡಿಗೆ 10 ಅಡಿ. 10 ಅಡಿ ಆಲ್ಮೋಸ್ಟ್ ಎಷ್ಟು ಸರ್, ಎಷ್ಟು ಇಂಚ್ TV ಸರ್ ಇದು? 65 ಇಂಚ್ TV. 65 ಇಂಚ್ TV. 75 ಇಂಚ್ ಹಾಕ್ಬೋದು, ಇನ್ನ ನಮ್ಗೆ ಸಾಕು. 85 ಕೂಡ ನೀವು ಹಾಕೋಬಹುದು. ಹೌದೌದು ಸರ್ ಇದೆಲ್ಲ ಯಾವ್ದು ಸರ್? ಇದು PVC ಮೆಟೀರಿಯಲ್. PVC ವಾಟರ್ ಪ್ರೂಫ್, ಫೈರ್ ಪ್ರೂಫ್, ತುಂಬಾ ಜೀರೋ ಮೇಂಟೆನೆನ್ಸ್. ಚೆನ್ನಾಗಿ ಏನ್ ಪಾಲಿಶ್ ಬೇಡ, ಎಂತದ್ದು ಬೇಡ. ಇನ್ನು 10 ವರ್ಷ ಆದ್ರೂ ಹೇಗಿರುತ್ತೆ. ಇದು 10 ವರ್ಷ ಫಾರ್ಮಿಕಾ. ಇದು ಫಾರ್ಮಿಕಾ. ಓಕೆ ಓಕೆ ಓಕೆ, ನೈಸ್. ಓಕೆ, ಇದೆಲ್ಲ ನಿಮಗೆ ಅಕ್ರಾಲಿಕ್ ಶೀಟ್. ನಾವು ಕಿಚನ್ಗೆ ಏನು ಯೂಸ್ ಮಾಡಿರ್ತೀವಿ ಅದೇ ಅಕ್ರಾಲಿಕ್ ಶೀಟ್ನ ಇಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಓಕೆ 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 ಓಕೆ. ಇಲ್ಲಿ ಪೂಜಾ ರೂಮ್ ಇದೆಯಾ ಸರ್ ಈ ಮನೇಲಿ? ಎಸ್. ಇದು ಪೂಜಾ ರೂಮ್ ನಾವು ಈ ತರ ಬೇಕು ಅಂತೇಳಿ ಮಾಡ್ಕೊಂಡಿದೀವಿ. ಓಕೆ ಓಕೆ. ನಾನು ನೆಕ್ಸ್ಟ್ ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ ತೋರಿಸಿ ಬೇಕು ಮಾಡ್ಕೊಡು ಅಂದ್ರೆ ಆ ತರ ಮಾಡ್ಕೊಡ್ತೀವಿ. ಓ, ಇಲ್ಲಿ ಪೂಜಾ ರೂಮ್ ನಮ್ಗೆ ಇದೇ ಬೇಕು ಅಂತ ಹೇಳಿ ಈ ತರ ಓಪನ್ ಟೈಪ್ ಮಾಡ್ಕೊಂಡಿದೀವಿ. ಓಕೆ. ಯೂಟ್ಯೂಬ್ ಎಲ್ಲ ನೋಡಿ ಇದೇ ತರ ಡಿಸೈನ್ ಬೇಕು ಅಂತ ನಾವು ಮಾಡ್ಕೊಂಡಿದ್ದೀರಿ. ಇಲ್ಲಿ ಮಾಡ್ಕೊಡ್ತೀರಿ? ಹೌದು, ಮಾಡ್ಕೊಡಿ, 100% ಮಾಡ್ಕೊಡ್ತೀವಿ. ನೋಡಿ ಇಲ್ಲಿ ಡೈನಿಂಗ್ ಅಲ್ಲ, ಆರಾಮಾಗಿ ರೌಂಡ್ ಟೇಬಲ್, ಡೈನಿಂಗ್ ಟೇಬಲ್ ಇದೆ ಇಲ್ಲಿ. ಮತ್ತೆ ಇಲ್ಲಿ ಸ್ಟೆಪ್ಸ್ ಕೆಳಗೆ ಏನು ಮಾಡಿಸಿಲ್ಲ ಸರ್, ಸ್ಟೆಪ್ಸ್ ಕೆಳಗೆ ಏನು ಮಾಡಿಸಿಲ್ಲ. ಅವರು ನಮಗೆ ಬೇಡ ಅಂತ ಫ್ರೀ ಆಗಿ ಇಟ್ಕೊಂಡಿದೀವಿ, ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬಹುದು. ಓಕೆ, ಬನ್ನಿ ಕಿಚನ್ ಏರಿಯಾಗೆ ಹೋಗೋಣ. ಏನಾದ್ರು ಬಿಟ್ಟಿದ್ರೆ ಕಮೆಂಟ್ ಹಾಕಿ. ಆದ್ರೂ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಉತ್ತರದ ಮುಖಕ್ಕೆ ದೇವರು ಇದು ಕೋಣೆನ ಮಾಡಿಕೊಡ್ತಾರೆ ಆಲ್ರೆಡಿ. ಯಾವುದೇ ಧರ್ಮ, ಎಲ್ಲ ಧರ್ಮಗಳು ಒಂದೇ. ಆಲ್ರೆಡಿ ಒಬ್ರು ಇದ್ದಾರೆ ಇಲ್ಲಿ, ಅವ್ರಿಗೊಂದು ನಾವು ನಮಸ್ಕಾರ ಹಾಕ್ಕೊಂಡು ಬನ್ನಿ ಕಿಚನ್ಗೆ ಹೋಗೋಣ. ವಾವ್, ಕಿಚನ್ ಲೈಟ್ ಸೂಪರ್ ಸರ್, ಇದು ಸಕ್ಕರ ಮಾಡಿದ್ದೀರಿ ಸರ್. ಇದು ಬಾ ನೋಡಿ, ನಾನು ಹೇಳಿಲ್ವಾ ನಿಮಗೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಇದ್ದಾರೆ ರಾಜು ಸರು. ಅದು ಹೇಗೆ ಹೋಟೆಲಲ್ಲಿ ಇರುತ್ತೆ ಹಾಗೆ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ಕಿಚನ್ಗೆ ಹೋಗಕ್ಕೆ ಮುಂಚೆ ಬಾರ್ಡ್ರೂಮ್ ಕೂಡ ನಿಮಗೆ ಯಾವ ಸರ್ ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಪ್ಲೇವುಡ್, ಫಾರ್ಮಿಕಾ ಪ್ಲೇವುಡ್ ಹಾಕಿ ಫಾರ್ಮಿಕಾ ಹಾಕಿರೋದು. ಓಕೆ, ಮ್ಯಾಟ್ ಫಿನಿಶಿಂಗ್ ಸೇಮ್ ವುಡನ್ ತರನೇ ಇರ್ತದೆ. ಅದೇ ಟೀ ಕುಡ್ಗೆ ಡೋರ್ಗೆ ನಾವು ಮ್ಯಾಚ್ ಮಾಡಿದ್ದೇವೆ. ಹೌದು ಸರ್, ಹೌದು, ಡೋರ್ಗೆ ಪಕ್ಕಾ ಮ್ಯಾಚ್ ಇದೆ ನೋಡಿ. ಡೋರ್ಗೆ ಬೇಕಾಗಿರೋದು ಗ್ರೈನ್ಸ್ ಅದೇ ತರ ಇದು ಮಾಡಿ. ಟೀ ಕುಡ್, ಬರ್ಮಾ ಟೀಕು ನಿಮಗೆ. ವಿಂಡೋಸ್ ಎಲ್ಲ ಬರ್ಮಾ ಬಾರ್ಡ್ರು. ಇದನ್ನ ನಿಮಗೆ ಫಾರ್ಮಿಕಾ ಶೀಟ್ ಹಾಕಿ ಮಾಡಿದ್ದಾರೆ. ಓಕೆ, ಸೂಪರ್ ಸರ್. ಕಿಚನ್ನು ಚೆನ್ನಾಗಿದೆ. ಆಲ್ರೆಡಿ ಇಂಟೀರಿಯರ್ಸ್ ಎಲ್ಲ ಆಗಿದೆ. ಚಿಮ್ನಿ ರೆಡಿ ಇದೆ. ಅದೇ ಇವರು ಇಲ್ಲಿ ಸ್ಟೇ ಇದಾರಲ್ವಾ ನಿಮಗೆ ನೋಡಿ. ಎಲ್ಲ ಅಕ್ರಾಲಿಕ್ ಶೀಟ್ ಇದು. ಓಕೆ, ಟ್ಯಾಂಡಮ್ ಬಾಕ್ಸ್. ಟ್ಯಾಂಡಮ್ ಬಾಕ್ಸ್, ಸಾಫ್ಟ್ ಕ್ಲೋಸರ್. ಓಕೆ. ಯೂಶಲಿ ಎಲ್ಲ ಮನೆಗೂ ತೋರಿಸ್ತಾ ಇರ್ತೀರಾ, ಅದೇ ಒಳ್ಳೆ ಕ್ವಾಲಿಟಿ ಹಾಕಿ ಮಾಡಿರೋದು ನಾವು. ಓಕೆ, ಅಲ್ಲ ನೀವು ಇದ್ದೀರಲ್ಲ ಆಲ್ರೆಡಿ, ಇಲ್ಲಿ ಸ್ಟೇ ಇದ್ದೀರಲ್ಲ, ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಸಾಫ್ಟ್ ಕ್ಲೋಸಸ್. ಓಕೆ, ಏನ್ ಹಾಕಿದೀವಿ ಒಂದೊಂದು ಶೀಟ್ ಬಂದು 4,500 ರೂಪಾಯಿ ಇದೆ. ಶೀಟ್ ಅಕ್ರಾಲಿಕ್ ಶೀಟ್ ಅಂತ ಹೇಳಿ ಇದು 4,500 ರೂಪಾಯಿ ಇದೆ. ವೈಟ್ ಅಂಡ್ ಗ್ರೇ ಎರಡರಲ್ಲೇ ಮಾಡಿರೋದು ನಾವು. ನೋಡಿ ಲ್ಯಾಫ್ಟ್ ತೋರಿಸ್ತೀನಿ ನೋಡಿ ನಿಮಗೆ. ಲ್ಯಾಫ್ಟ್ ಎಲ್ಲ ರೆಡಿ ಇದೆ. ಒಬ್ಬ ಎಲ್ಲ ಸಾಫ್ಟ್ ಕ್ಲೋಸೆ. ಓಕೆ, ಎಲ್ಲ ಸಾಫ್ಟ್ ಕ್ಲೋಸು ನೋಡಿ. ಸ್ಟೋರೇಜ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ವೈಟ್ ಗ್ರೇಗೆ ಹೋಗಿದ್ದೀವಿ ನಾವು. ಕಲರ್ ಓವನ್ ಇಟ್ಕೋಬಹುದು, ಸ್ಪೇಸ್ ಇದೆ. ಆಲ್ರೆಡಿ ಓವನ್ ಇಟ್ಟಿದ್ದಾರೆ. ಕೆಳಗೆ ಕೂಡ ಅಷ್ಟೇ ಒಳ್ಳೆ ಸ್ಪೇಸಸ್ ಇದೆ. ಒಳ್ಳೆ ಸ್ಪೇಸಸ್ ಇದೆ ನೋಡಿ. ನೋಡಿ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ವಾವ್. ಇಲ್ಲಿ ನಿಮಗೆ ಇಲ್ಲೊಂದು ಕಾಮನ್ ಆಗಿ ಒಂದು ಗ್ಲಾಸ್ ಬೇಕಾದ್ರೆ ಹಾಕೊಂಡು ಹ್ಯಾಂಡ್ ವಾಶ್, ಊಟ ಮಾಡೋ ಕೈ ತೊಳೆಯಕ್ಕೆ ಇಲ್ಲಿ ಯೂಸ್ ಮಾಡ್ಕೊತಾ ಇದೀವಿ. ಮಾಡ್ಕೊಳ್ತಾ ಇದ್ದಾರೆ. ಸೂಪರ್. ಮತ್ತೆ ಅಕ್ವಾಗಾರ್ಡ್ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಇಟ್ಟಿದ್ದೀರಿ ಸರ್. ನೋಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಪಕ್ಕ ಇದೆ, ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹೈಡ್ರಾಲಿಕ್. ಹೌದು, ಇದಕ್ಕೂ ಸಾಫ್ಟ್ ಕ್ಲೋಸ್. ನೈಸ್. ಮತ್ತೆ ನೋಡಿ ಇನ್ನೂ ಸಾಫ್ಟ್ ಸ್ಟೋರೇಜ್. ಇದು ನನಗೆ ಎಲ್ಲೋ ಯೂಟ್ಯೂಬಲ್ಲಿ ನೋಡಿ ನಂಗೆ ಐಡಿಯಾ ಬಂತ ಹೇಳಿ ನೋಡಿ ಸ್ಟೋರೇಜ್ಗಳು ಈ ಥರ ಮಾಡ್ಕೊಂಡಿದ್ದೀನಿ. ದವಸ ಧಾನ್ಯಗಳು ನೀಟಾಗಿರ್ಬೇಕು ಅಂತೇಳಿ ನಾಳೆಲ್ಲ ನಮ್ಮ ಮಿಸ್ಸಸ್ ಸೆಲೆಕ್ಷನ್ ಇದೆಯಲ್ಲ. ಸರಿ ಸರಿ, ಎಲ್ಲ ಸಾಫ್ಟ್. ಇದಕ್ಕೂ ಇದೆಲ್ಲ ಅವ್ರ ಪ್ಲೇಸ್ ಅಲ್ವಾ ಸರ್? ಹೌದು. ನೈಸ್. ಪ್ಯಾಂಟ್ರಿ ಬಾಕ್ಸ್ ತೋರಿಸ್ತೀನಿ ರೀ ನೋಡಿ. ಇದು ಬಂದು ಕಾಂಕ್ರೀಟ್ ಗ್ಲಾಸ್ ಐಟಮ್. ಗ್ಲಾಸ್ ಐಟಮ್. ನೈಸ್ ಸರ್. ಇದು ಅಲ್ಯೂಮಿನಿಯಂ ಡೋರ್ ಅಂತ ಹೇಳಿದ್ದು ವಿತ್ ಗ್ಲಾಸ್, ಸಾಫ್ಟ್ ಕ್ಲೋಸ್. ವಾವ್ ಸರ್. ಇದೇನು ಸರ್ ಇದು ವಾಲ್ಪೇಪರಾ?
ಇಲ್ಲ ಇದು ಸೇಮ್ PUC ಮೆಟೀರಿಯಲ್ ಇದು ಕೂಡ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ವಾವ್. ವರ್ಷಕ್ಕೊಮ್ಮೆ ಏನ್ ಬೇಕಾದ್ರೂ ಮಾಡ್ಬೋದು. ವಾಲ್ ಪೇಪರ್ ಹಾಕಿದ್ರೆ ತ್ಯಾವ ಆದ್ರೆ ಹೊಂಟೋಗುತ್ತೆ. ಹೌದು. ಸೊ ಅದಕ್ಕೋಸ್ಕರ ಬೇಡ ಅಂತ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಷ್ಟು ಟೇಸ್ಟಿಯಾಗಿ ಮಾಡಿದ್ದಾರೆ, ನಿಜವಲ್ಲೂ ಚೆನ್ನಾಗಿದೆ ಸರ್. ನಿಮಗೆ ಕಿಚನ್ಗೂ ಅಷ್ಟೇ ನಾವು POP ಏನಿದೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಫಾಲ್ ಸೀಲಿಂಗ್ ನೋಡಿ, ನೈಸ್ ಕಾಣಿಸ್ತಾ ಇದೆ ನಿಮಗೆ ವಿತ್ ಕಲರ್ ಲೈಟ್ಸು ನೋಡಿ ಹೆಂಗಿದೆ. ಅಬ್ಬಬ್ಬಬ್ಬ ಆ ಕಡೆ ತೋರಿಸ್ತೀನಿ ನೋಡಿ ಸರ್, ಚೆನ್ನಾಗಿದೆ ಸರ್. ಇಲ್ಲೇನೋ ಒಂದು ಡೋರ್ ಇದೆ. ಬನ್ನಿ ಯುಟಿಲಿಟಿ ಒಂದು ಸಣ್ಣ ಪುಟ್ಟ ಬಟ್ಟೆ ಒಣಗಾಕೊಳ್ಳೋಕ್ಕೆ. ಹೌದು ಹೌದು. ಒಂಚೂರು ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿದೆ ಯುಟಿಲಿಟಿ. ಗಾಳಿ ಬೆಳಕಿಗೆ ಜೊತೆಗೆ ಒಂಚೂರು ಏನಾದ್ರು ಚಿಕ್ಕ ಸಣ್ಣ ಪುಟ್ಟ 4x10 ಇದೆ ಇದು. 4x10. ಹೌದು. ಓಕೆ. ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ನಾವು ಇದುವರೆಗೂ ಯೂಸ್ ಮಾಡಿಲ್ಲ, ಬೇಕಂದ್ರೆ ಯೂಸ್ ಮಾಡ್ಕೋಬಹುದು, ಬೇಡ ಅಂತ ತೆಕ್ಕೋಬಹುದು. ನಾವು ಇರ್ಲಿ ಅಂತೇಳಿ ಒಂದು ಇಟ್ಕೊಂಡಿದ್ದೀರಿ ಎಮರ್ಜೆನ್ಸಿಗೆ. ಹೌದು ಹೌದು, ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ಬೇಡ ಅಂದ್ರೆ ತೆಗೆದುಬಿಡ್ಬೋದು ಅಷ್ಟೇ. ಓಕೆ, ಸೂಪರ್. ಇದು ಡೋರ್ ಯಾವ ಸರ್? ಇದು ಎಲ್ಲ PUC ಡೋರೆ. ವಾಟರ್ ಪ್ರೂಫಿಂಗ್. ಓ, ಅಂದ್ರೆ ನಿಮ್ಗೆ ಎಲ್ಲ ವುಡನ್ ಕಾನ್ಸೆಪ್ಟ್ ಆಗಿ ನಮ್ಗೆಲ್ಲ ಒಂದೇ ತರ ಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ. ವಾಟರ್ ಇದ್ರೆ ಏನೂ ಆಗಲ್ಲ. ಓಕೆ. ಇಲ್ಲಿ ಆಂಟಿ ಸ್ಕಿಡ್ ಹಾಕಿದಿರಿ? ಹೌದೌದು, ಆಂಟಿ ಸ್ಕಿಡ್ ಎಲ್ಲ ಇದಕ್ಕೂ ವಾಶ್ರೂಮ್ಗೂ ನಾವು ಆಂಟಿ ಸ್ಕಿಡ್ ಹಾಕಿದ್ದೀವಿ. ಟೈಲ್ಸ್ ಅಷ್ಟೇ, ಎಲ್ಲದಕ್ಕೂ ಕವರ್ ಫುಲ್ 10 feet ಹಾಕಿದ್ದೀವಿ. ನಡೀರಿ ಸರ್. ನೋಡಿದ್ರಲ್ಲ ಎಷ್ಟು ಅದ್ಭುತವಾದ ದೊಡ್ಡ ಹಾಲು, ಕಿಚನ್ ಸ್ಪೇಸು ತುಂಬ ಚೆನ್ನಾಗಿದೆ. ನಿಮಗೆ ಸರ್ ಇದೊಂದು ಕೇಳಬೇಕಿತ್ತು, ಚಿಮ್ನಿ ಇಲ್ಲಿದೆ, ಚಿಮ್ನಿ ಮತ್ತೆ ಇದಿದೆ. ಇವಾಗ ನೀವೇನು ಫೈನಲ್ ಅಲ್ಲಿ ಹೇಳ್ತೀರಿ ರೇಟು? ಹೌದು. ಈ ಚಿಮ್ನಿನ ನೀವು ತಗೊಂಡೋಗ್ತೀರಾ ಬಿಟ್ಟೋಗ್ತೀರಾ? ನಿಮಗೆ ಬಿಚ್ಚದೇನು ಇಷ್ಟ ಇಲ್ಲ, ಅವ್ರಿಗೆ ಇನ್ನೂ ಒಳ್ಳೇದು ಹಾಕೋತೀರಾ ಅಂತ. ಇದು ಬೆಸ್ಟ್, ಇದು ಒಳ್ಳೆ ಐಫೈದು ಹಾಕಿರೋದು ನಾನು. ಇದು ನೋಡಿ ಕಂಪ್ನಿ ಯಾವ್ದಂತ ನೀವೇ ನೋಡಿ. ಸೊ ಹಾಗಾಗಿ ಅವ್ರು ಬೇಕು ಅಂದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ನಾನು ತೆಕ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ. ಓಕೆ ಓಕೆ. ನೋಡಿ ಹಿಂದೆಗಡೆ ನಾನು 1.5 ಜಾಗ ಬಿಟ್ಟಿದ್ದೀನಿ, 1.5 feet. ಅದೇ ಬಿಡ್ಬೇಕಲ್ಲ ಸರ್, ಅದಕ್ಕೆ ಗಾಳಿ ಬೆಳಕು ನೆಕ್ಸ್ಟ್ ಅವ್ರು ಯಾರನ್ನ ಕನ್ಸ್ಟ್ರಕ್ಷನ್ ಆದ್ರೆ ನಮಗೆ ತೊಂದರೆ ಆಗ್ಬಾರ್ದು ಅಂತ ಬಿಟ್ಟಿದ್ದೀರಿ. ಹೌದು. ಓಕೆ, ನೈಸ್ ಸರ್. ನೋಡಿದ್ರಲ್ಲ, ನಡೀರಿ ರೂಮ್ ಏರಿಯಾ. ಇದೆಲ್ಲ ರೈಲಿಂಗ್ಸ್ ಸೇಮ್ ಸರ್? ಸೇಮ್ ಎಲ್ಲ 304 ಜಿಂದಾಲೆ. ಇದು ಟಫನ್ ಗ್ಲಾಸ್. ಅದು ಸ್ವಲ್ಪ ಹೊಡೆದೋಗಲ್ಲ. ನೈಟ್ ಹೊತ್ತು ನಾವು ಈ ತರ ಹಾಕಿದ್ವಿ, ಲೈಟ್ ಬರ್ಲಿಕ್ಕೆ ಮೇಲೆ ಸ್ಟೆಪ್ಸ್ ಲೈಟ್. ಹೌದು. ಇದೆಲ್ಲ ಯಾವ್ದು ಸರ್? ಇದು ಗ್ರೈನೇಟ್. ಇದು ಆಂಧ್ರ ಮೆಟೀರಿಯಲ್. ಇದು ಆಂಧ್ರ ಮೆಟೀರಿಯಲ್. ಇದು ಚೆನ್ನಾಗಿದೆ. ಇದೆಲ್ಲ ನೋಡಿ, ಇದೆಲ್ಲ PUC ಮೆಟೀರಿಯಲ್. ವಾಲ್ ಪೇಪರ್ ಹಾಕ್ಸರೆ ಕೆಲವರು, ನಾವು ವಾಲ್ ಪೇಪರ್ ಬೇಡ ಅಂತ ಇದು ವುಡನ್ ಫಿನಿಶಿಂಗ್ ಕಾನ್ಸೆಪ್ಟ್ ಆಗಿ ನಾವು ಈ ತರ ಹೋಗಿದ್ವಿ. ಬೇಕಾದರೂ ವಾಲ್ ಪೇಪರ್ ಹಾಕೋಬಹುದು, ಈ ಸೈಡ್ ಅಲ್ಲೆಲ್ಲ ಹಾಕೋಬಹುದು. ಸರ್ ಈಗ ನೀವು 6 ತಿಂಗಳು ಆಲ್ರೆಡಿ ಸ್ಟೇ ಇದಿರಲ್ವಾ? ಹೌದೌದು. ಈಗ ಬರೋರ್ಗೆ ನೀವು ಪೇಂಟಿಂಗ್ ಮಾಡಿಸ್ಕೊಡ್ಬೇಕು? 100% ಮಾಡಿಸ್ಕೊಡ್ತೀವಿ. ನಮ್ದು ಈ ತರ ಕಲರ್, ಒಂದೇ ಕಲರ್ ನಾವು ಯೂಸ್ ಮಾಡ್ತೀವಿ. ಅವ್ರು ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೊಡ್ತೀವಿ. ತೊಂದರೆ ಇಲ್ಲ. ನಡೀರಿ ಸರ್. ನಾವು ನೀವು ಓವರ್ ಆಲ್ ಬಿಲ್ಡಿಂಗ್ ನೋಡಿ ಎಲ್ಲ ಟೀಕುಡ್ ಕಾನ್ಸೆಪ್ಟೇ. ಓಕೆ. ಎಲ್ಲ ಮ್ಯಾಚಿಂಗ್ ಮಾಡಿದ್ವಿ ನಾವು. ನೋಡಿ ಇಲ್ಲಿ ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ, ಇಲ್ಲಿ ಸ್ಟಡಿ ಏರಿಯಾ ಮಾಡಿದ್ದಾರೆ. ನೈಸ್. ಯಾಕಂದರೆ ಈಗ ಆಲ್ಮೋಸ್ಟು ವರ್ಕ್ ಫ್ರಮ್ ಹೋಮೇ ನಡೀತಿರೋದು. ಸ್ಟಡಿ ಟೇಬಲ್ ಇದು. ಓಕೆ, ಸೂಪರ್ ಸರ್. ಸ್ಟೋರೇಜು ಎಲ್ಲ ಇದೆ. ಡ್ರಾಯರ್ಸು ನೋಡಿ, ಆಲ್ರೆಡಿ ಮಕ್ಕಳು ತುಂಬಿಸ್ಬಿಟ್ಟಿದ್ದಾರೆ. ಸ್ಟೇಷನರಿ ಐಟಮ್ ಎಲ್ಲ ತುಂಬಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಓಕೆ. ಇದು ಕೂಡ ಮ್ಯಾಟ್ ಫಿನಿಶಿಂಗ್. ಕೆಳಗಡೆ ಏನು ನೋಡಿ ಅದೇ ಮೆಟೀರಿಯಲ್. ನೋಡಿ ನಮಗೆ ವುಡ್ ಅಂದ್ರೆ ಯಾವುದು ವುಡ್ ಅನ್ಕೋಬೇಕು ಡೈರೆಕ್ಟ್ ಆಗಿ ನೋಡಿದಾಗ. ಓಕೆ, ಬನ್ನಿ ಮಾಸ್ಟರ್ ಬೆಡ್ರೂಮ್. ವಾವ್, ಸ್ಪೇಸಿಯಸ್ ಆಗಿದೆ ಸರ್. ಇದು ಬಿಗ್ಗೆಸ್ಟ್ ಸೈಜ್ ರೂಮ್ ಸರ್. ಇದು ನಾನು ನೋಡಿದ್ರೆ ಸುಮಾರು ಮನೆ ನೋಡಿ, ಇಷ್ಟು ದೊಡ್ಡ ರೂಮ್ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ನೀವು ಹೋಟೆಲ್ ಲೈನ್ಸ್ ಅಂತಾನೆ ಹೇಳಿದಿರಲ್ಲ, ಈ ಶೂಟ್ ರೂಮ್ ಇರುತ್ತಲ್ಲ, ಅದೇ ಆ ಥರ ಮಾಡಿದಿರಿ ನೋಡಿ. ಎಷ್ಟು ಹೆಚ್ಚು ಕಡಿಮೆ 25ಕ್ಕೆ 20 ರೂಮ್ ಸೈಜ್ ಇದೆ. ಇದು 25ಕ್ಕೆ 20 ವಿತ್ ಅಟ್ಯಾಚ್ ವಾಶ್ರೂಮ್ ಸೇರಿ. ನೋಡಿ ನಿಮ್ಗೆ ಇದು ವಾರ್ಡ್ರೋಬ್ಸ್ ಎಲ್ಲ, ನಿಮ್ಗೆ ಸೀಲಿಂಗ್ ತೋರಿಸ್ಬಿಡ್ತೀನಿ ಆಮೇಲೆ. ವಾರ್ಡ್ರೋಬ್ಸ್ ಎಲ್ಲ ನೋಡಿ, ಫಾಲ್ ಸೀಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೆಡ್ರೂಮು, ಇಲ್ಲಿ ಒಂದು ಬಾಲ್ಕನಿ ಇದೆ. ಬಾಲ್ಕನಿ ಆದಮೇಲೆ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ವಾ, ನೋಡಿ ಬಾಲ್ಕನಿ ಸ್ಪೇಸು. ಆಲ್ರೆಡಿ ಪಕ್ಷಿಗಳೆಲ್ಲ ಬಂದ್ಬಿಡ್ತವೆ ಅಂಥೇಳಿ ಪಾರಿವಾಳಗಳು ಬರ್ತಿತ್ತು ತುಂಬ, ಅದಕ್ಕೋಸ್ಕರ. ಹೌದು, ಪಾರಿವಾಳಗಳೆಲ್ಲ ಬಂದು ಸ್ವಲ್ಪ ಗಲೀಜು ಮಾಡಿ PUC ಮೆಟೀರಿಯಲ್ ಹಾಕಿ ಸಿಲಿಂಡರ್ ಲೈಟ್ ಹಾಕಿದ್ದಾರೆ ನೋಡಿ. PUC ಮೆಟೀರಿಯಲ್. ಓಕೆ. ಮತ್ತು ಅದೇ ನಿಮಗೆ ವಾಲ್ಗೆ ಟೈಲ್ಸು 2x4 ಇದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ರೋಡು ವಿಶಾಲವಾಗಿರುತ್ತೆ, ರೋಡ್ ಮಾತ್ರ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ರೈಲಿಂಗ್ಸ್ ಹಾಕಿಸಿ SS ಹಾಕಿ, ಅದ್ರ ಜೊತೆಗೆ
ಟಫನ್ ಗ್ಲಾಸು. ಇದು ವಿಂಡೋ ಸೈಜ್ ಬಂದು 8x8 ಇದೆ, ಬಿಗ್ ವಿಂಡೋ ಸೈಜು 8x8. ಓಕೆ, ಒಳಗಡೆಯಿಂದ ತೋರಿಸ್ತೀನಿ ಸರ್. ವಿಂಡೋ ಸೈಜು 8x8 ಬರ್ಮಾ ಬಾರ್ಡರ್. ಬರ್ಮಾ ಬಾರ್ಡರ್. ಸೇಮ್ ಕೆಳಗಡೆ ಏನು ನಾನು ಸ್ಕ್ರೀನ್ ತೋರಿಸ್ತೆ ಅದೇ ಥರ ಸ್ಕ್ರೀನು ಫುಲ್ 10 ಫೀಟ್ಗೂ ಸ್ಕ್ರೀನ್. 10 ಫೀಟ್ಗೂ ಸ್ಕ್ರೀನ್ ಇದೆ. ವಿತ್ AC ಇದೆ ರೂಮ್ ಇದು. ಇದು ವಿತ್ AC. ವಿತ್ AC ರೂಮ್ ಇದು. ಓಕೆ, ಇದೆಲ್ಲ ಯಾವುದು ನೀವು ಇದು ಮಾಡಲ್ಲಲ್ವಾ, ಬಿಚ್ಕೊಂಡಲ್ಲ? ನಾನು ಅದೇ ಕಸ್ಟಮರ್ ಹತ್ರ ಯಾವ ಥರ ನೋಡಿ ಇದು ಮಾಡೋಣ ಅಂತೇಳಿ ಅಷ್ಟೇ. ಓಕೆ ಓಕೆ, ಅವರು ಹೊಸದು ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಇರಲಿ ಅಂದರೆ ಹೋಗ್ತೀರಿ. ತೊಂದರೆ. ಓಕೆ, ನಿಮಗೆ ಇವಾಗ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಖಂಡಿತ. ವಾವ್, ಎಲ್ಲ ಸಾಫ್ಟ್ ಕ್ಲೋಸ್. ಎಲ್ಲ ಸಾಫ್ಟ್ ಕ್ಲೋಸ್, ಅದ್ರ ಬಗ್ಗೆ ಎರಡು ಕಾಂಪ್ರಮೈಸ್ ಇಲ್ಲ. ಹಾಂ, ನೈಸ್ ಸರ್. ಸೂಪರ್ ಸರ್. ಇವಾಗ ಸಪೋಸ್ ಇದನ್ನ ನೋಡಿ ಕಸ್ಟಮರ್ಸ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಖಂಡಿತ ಹೇಳಿ. ಬಂದು ಅವ್ರು ಏನಾದ್ರು ನಿಮಗೆ ಅವ್ರು ಪರ್ಚೇಸ್ ಮಾಡಿಬಿಟ್ರೆ ಎಷ್ಟು ದಿವಸದಲ್ಲಿ ನೀವು ಬಿಟ್ಕೊಡ್ತೀರಿ? ಅವ್ರು ಮಾಡಿದ್ರೆ 1 ತಿಂಗಳಲ್ಲೇ ಬಿಟ್ಕೊಡ್ತೀನಿ. 1 ತಿಂಗಳಲ್ಲಿ? ಇಲ್ಲ, ಆಯ್ತು, ನಮಗೇನಿಲ್ಲ. ನಾವು ಈಗ ಅಟ್ಲೀಸ್ಟ್ ರೆಂಟಲ್ ಮನೆಗೋ ಏನಕ್ಕೋ ಹೋಗ್ತೀವಿ, ಕನ್ಸ್ಟ್ರಕ್ಷನ್ ನಾವು ಹೊಸ ಮನೆಗೆ ಹೋಗ್ತೀವಿ ಮತ್ತೆ ನಾವು. ಹಂಗೆ? ತೊಂದರೆ. ಓಕೆ ಓಕೆ, ಸೂಪರ್ ಸರ್. ನೋಡಿ, ಇದು ಡ್ರೆಸ್ಸಿಂಗು. ಇದು ಯೂಟ್ಯೂಬ್ ನೋಡಿ ಪ್ಲಾನ್ ಮಾಡಿದ್ದು. ಚೆನ್ನಾಗಿದೆ ಸರ್. ಓ, ಲೈಟು ಇದೆ. ನೈಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗಲೇ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬೇಕಪ್ ಸೆಟ್ ಅಲ್ಲ, ನೀವು ಸಪ್ರೇಟ್ ಮಾಡಿದ್ದು ಚೆನ್ನಾಗಿದೆ. ಅದೇ ಖುಷಿ ಆಗುತ್ತೆ. ಈ ಮಿರರ್ಗಳಿದ್ದಾಗ ನೋಡಿ ನಾನು ಬಂದ್ಬಿಡ್ತೀನಿ, ಏನು ಮಾಡೋಕ್ಕಲ್ಲ. ನೀವು ನೋಡಿಲ್ಲ ಸರ್, ನೋಡ್ಲಿ ಜನ. ನಾವು ಈ ಬಿಗಿನಿಂಗ್ ಅಲ್ಲಿ ಮಾತಾಡ್ತೀರಲ್ಲ ಸರ್, ಇದು ಲ್ಯಾಪ್ಸ್ ಜೊತೆ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಬನ್ನಿ ವಾಶ್ರೂಮ್ ಮಾಡೋಣ. ಸೇಮ್ ಡೋರ್ ಎಲ್ಲ ಇದೇ ಥರ ಮಾಡಿ. ಏನು ಸರ್ ಇಷ್ಟೊಂದು ಸ್ಪೇಸಿಯಸ್ ಆಗಿ ಇಷ್ಟು ಬಿಗ್ಗು? 12ಕ್ಕೆ 6 ಇದೆ ಸೈಜ್. 12 ಕಾರು. ಆಮೇಲೆ ಟಿಲ್ಲು ನೀವು ಏನು ಮಾಡಿದಿರಿ, ಇದ್ರ ತನಕನೂ ಸೀಲಿಂಗ್ ತನಕನೂ ಟೈಲ್ಸು? ಹೌದೌದು. ಓಕೆ, ನಮ್ಮನೆ ಸರ್, ಸೇಲ್ ಬಿಲ್ಡಿಂಗ್ ಅವ್ರು ಏನೋ ಅನ್ಬೋದು, ನಮ್ಮನೆ ಅಂತ ನಾವು ಮಾಡ್ಕೊಂಡ್ವಿ. ಓಕೆ, ಈಗ ಏನೋ ಕೊಡ್ಬೇಕು ಅಂತ ಇದೆ ಅಷ್ಟೇ. ಓಕೆ, ಅಂದ್ರೆ ಇನ್ನೊಂದು ಮನೆ ಕಟ್ತಿದ್ದೀರಿ, ಅದಕ್ಕೆ ಕೊಡ್ತಾ ಇದ್ದೀರಿ? ಹೌದು. ಓಕೆ, ಅದಕ್ಕೆ ಫ್ಯಾನ್ ಹಾಕ್ಸ್ಕೊಡ್ತೀನಿ, ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ, ಅದು ಹಾಕ್ಕೊಡ್ತೀರಿ? ಎಲ್ಲ ವಾಶ್ರೂಮ್ಗೂ ಹಾಕ್ಕೊಡ್ತೀನಿ ನಾನು. ಹಾಕ್ಕೊಡ್ತೀರಿ. ಇದು ಫಿಟ್ಟಿಂಗ್ಸ್ ಯಾವ ಸರ್? ಇದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಟ್ಯಾಪ್ಸ್ ಇಂದ ಹಿಡಿದು ಕಮೋಡ್ಸ್ ಇಂದ ಹಿಡಿದು. ಹೌದೌದು. ಓಕೆ, ಜಾಗ್ವಾರ್. ನೈಸ್ ಸರ್. ಇಲ್ಲ, ಜಾಗ್ವಾರ್ ಫಿಟ್ಟಿಂಗ್ಸ್ ನಿಮಗೆ ಗೊತ್ತಿದೆಯಲ್ಲ ಜಾಗ್ವಾರ್ ಬಗ್ಗೆ ಕ್ವಾಲಿಟಿ, ನಾನೇನು ಹೇಳೋದು ಬೇಕಾಗಿಲ್ಲ. ಆಮೇಲೆ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಕಲರಲ್ಲಿ ಹಾಕಿದ್ದಾರೆ. ಒಂದೊಂದು ವಾಶ್ರೂಮ್ ಒಂದೊಂದು ಕಲರ್. ಇದು UPVC ಸರ್? ಹೌದೌದು, ವಾಟರ್ ಪ್ರೂಫ್. ಇದೇ ಬೆಟರು. ಬೇಕಾದ್ರೆ ಸುಮ್ಮನೆ ವುಡ್ಡೆಲ್ಲ ಹಾಕಿದ್ರೆ ಅದು ಮೇಂಟೈನ್ ಮಾಡೋದು ಕಷ್ಟ. ಮೇಂಟೈನ್ ಮಾಡೋದು ಕಷ್ಟ. ಕರೆಕ್ಟ್ ನೀವು ಹೇಳೋದು. ಬನ್ನಿ ಸರ್, ಬನ್ನಿ ನೋಡಿ. ವಿಶಾಲವಾದ ಮಾಸ್ಟರ್ ಬೆಡ್ರೂಮ್. ಓಕೆ, 25ಕ್ಕೆ 20 ಇದೆ ಸೈಜ್. 25ಕ್ಕೆ 20 ಇಲ್ಲ, ಅಷ್ಟು ಇರ್ಬೇಕು ಸರ್, ಬೇಕು. ಮಾಸ್ಟರ್ ಬೆಡ್ರೂಮ್ ನಡೀರಿ. ಇದು ದೇವಮೂಲೆ ಬೆಡ್ರೂಮ್, ಅಪ್ಪ ರೂಮು. ಓಕೆ ಓಕೆ, ಮಕ್ಕಳಿಗೆ ಮಕ್ಕಳು ಇರ್ತಾರೆ, ಅಪ್ಪನೇ ಇರ್ತಾರೆ. ಓ ಹಂಗೆ. ಓಕೆ ಓಕೆ, ಮಕ್ಳು ಬೇಕಾದ್ರೆ ಮೇಲೆ ರೂಮ್ಗೆ ಹೋಗ್ಬೋದು. ಓಕೆ, ನೋಡಿ ವಾರ್ಡ್ರೋಬ್ ಎಷ್ಟು ಚೆನ್ನಾಗಿದೆ. ಇದು ಸಿಂಪ್ಲಿ, ಇದಕ್ಕೂ ಅಷ್ಟೇ ಬರ್ಮಾ ಬಾರ್ಡ್ರೆ, ವಿಂಡೋಸ್ 5x4. ಇದು ಸ್ಲೈಡಿಂಗ್ ಜಾಗ ಸ್ವಲ್ಪ ಇದಾಗುತ್ತೆ ಅಂತೇಳಿ ಇದಕ್ಕೆ ಸ್ಲೈಡಿಂಗ್ ಮಾಡ್ಕೊಂಡಿದ್ದೀರಿ. ಓಕೆ ಓಕೆ, ಎಲ್ಲ ಇದಕ್ಕೂ ಸಾಫ್ಟ್ ಕ್ಲೋಸ್ ನೋಡಿ. ಸಾಫ್ಟ್ ಕ್ಲೋಸು, ನೈಸ್ ಸರ್. ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ಕೆಲವರು ನೋಡಿದ್ರೆ ಎಲ್ಲಿದೆ ವಾಶ್ರೂಮ್ ಅಂತ ಕೇಳ್ಬಿಡ್ತಾರೆ. ಹೌದು, ನಾನು ಕೇಳಬೇಕಂತಿದ್ದೆ, ನೀವೇ ಹೇಳಿದ್ರೆ. ಇಡನ್. ನೈಸ್. ಇದು ನಾವು ಇಂಡಿಯನ್ ಯೂಸ್ ಮಾಡಿದೀವಿ, ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಮನೆಗೆ ಇಂಡಿಯನ್ ಬೇಕು ಅಂತೇಳಿ. ಓಕೆ, ಇಂಡಿಯನ್ ಯೂಸ್ ಮಾಡ್ಕೊಂಡಿದ್ವಿ. ಓಕೆ ಓಕೆ ಓಕೆ, ಒಂದು ಮನೆಗೆ ಒಂದರ ಇರಲಿ ಅಂತೇಳಿ. ಇಂಡಿಯನ್ ಇರಲಿ ಅಂತ ಇಂಡಿಯನ್ ಟಾಯ್ಲೆಟ್ ಮಾಡಿದ್ರಿ, ಅದೆಲ್ಲ ವೆಸ್ಟರ್ನ್ ಮಾಡಿದಿರಿ. ಹೌದು. ಓಕೆ, ನೋಡಿ ನಿಮಗೆ ಟೈಲ್ಸು ಕೂಡ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಲ್ಗಡೆ ಸೀಲಿಂಗ್ ತನಕ ಹಾಕಿದ್ದಾರೆ, ಲೈಟ್ ಹಾಕಿದ್ರು. ನಾನು ಇವಾಗ ನಿಮಗೆ ಎಕ್ಸ್ಪೋಸರ್ ಒಂಚೂರು ಕಡಿಮೆ ಮಾಡಿ ತೋರಿಸ್ತೀನಿ. ಎಷ್ಟು ವಿಂಡೋ ಇದೆ ಅಷ್ಟಕ್ಕೂ ನಾನು ಫ್ಯಾನ್ ಹಾಕಿ ಕೊಡ್ತೀನಿ. ಫ್ಯಾನ್ ಹಾಕಿ ಕೊಡ್ತೀರಿ? ಇದೆಲ್ಲ ಆ್ಯಂಟಿ ಸ್ಕಿಡ್ ಅಲ್ವಾ ಸರ್? ಹೌದೌದು, ಎಲ್ಲ ಆ್ಯಂಟಿ ಸ್ಕಿಡ್. ಓಕೆ, ಬನ್ನಿ. ಇಡನ್ ವಾಶ್ರೂಮ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದೇ ನಾವು ಹೇಳಬೇಕಾ, ಹೋಟ್ಲ್ ಬಿಸ್ನೆಸ್ಸಲ್ಲಿದ್ದವ್ರಿಗೆ ಇದನ್ನು ನೋಡಿ. ಇದೊಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಫಾಲ್ ಸೀಲಿಂಗ್ ತೋರಿಸಿಲ್ಲ ಅಂದ್ಬಿಡ್ತೀರಿ ಆಮೇಲೆ ನೀವು. ನೈಸ್. ಎಲ್ಲ ಮನೆಗೂ ಫ್ಯಾನ್ಸ್ಗಳೆಲ್ಲ ಫಿಕ್ಸ್ ಆಗಿದೆ. ನಡೀರಿ ಸರ್, ಬನ್ನಿ ಸರ್. ತುಂಬ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮು. ಮತ್ತು ಚಿಲ್ಡ್ರನ್ಸ್ ರೂಮ್, ಇನ್ನೊಂದು ರೂಮ್ಗೆ ಹೋಗೋಣ.
ಇಲ್ಲೂ ಸೇಮ್ ಸರ್ ಇದು. ಸೇಮ್ ಏನು ಲೈಟ್ ಇದೆ ಲೈಟ್ ಬರುತ್ತೆ. ಹಾಂ, ಸ್ಟೆಪ್ಸ್ ಲೈಟ್ಸ್ ಇದೆ. ಹೌದು. ಓಕೆ, ಆನ್ ಮಾಡಿ ಪರವಾಗಿಲ್ಲ, ಆನ್ ಮಾಡಿ. ಹಾಂ ಹಾಂ, ನೋಡಿ ಬಂತು. ಸೂಪರ್. ಗೋಡೆಗೆ ನೋಡಿ ವಾಲ್ಪೇಪರ್ ಬೇಡ ಅಂತ ಹೇಳಿ PVC ಮೆಟೀರಿಯಲ್ PVC ಇದರೆಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಅವ್ರು ಹೇಳ್ದಂಗೆ ಪೇಂಟ್ ಮಾಡಿಕೊಡ್ತಾರೆ. ಸ್ಕೈಲೈಟ್ ಮಾಡಿದ್ದೀರಿ ಸರ್? ಹೌದು, ಸ್ಕೈಲೈಟ್ ಇದೆ ನೋಡಿ. ಸ್ಕೈಲೈಟ್ ಇದೆ. ಹೌದು, ಸ್ಕೈಲೈಟ್ ಇದೆ. ಇಲ್ಲಿ ನಮಗೆ ಸ್ಕೈಲೈಟ್ ಇಲ್ಲ ಅದು ಬೆಳಕು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಇರಲಿ ಅಂತೇಳಿ ಮಾಡ್ಕೊಂಡಿದ್ವಿ. ಇಲ್ಲ ಸ್ಕೈಲೈಟ್ ಚೆನ್ನಾಗಿರುತ್ತೆ ಬಿಡಿ. ನೋಡಿ ಇದೆಲ್ಲ ಮೆಟ್ಲು ಹೇಳಿದ್ನಲ್ಲ ನಿಮಗೆ, ಆಂಧ್ರ ಗ್ರೈನೇಟು ಜೊತೆಗೆ ಅದೇ ಜಿಂದಾಲು ರೈಲಿಂಗ್ಸು, ಟಫನ್ ಗ್ಲಾಸು. ಇದು ನಿಮಗೆ ವಾಷಿಂಗ್ ಏರಿಯಾ. ಹಾಂ, ವಾಷಿಂಗ್ 2 ಪಾಯಿಂಟ್ ಬಿಟ್ಟಿದ್ದೀನಿ. ಮನೆ ಒಳಗೂ ಇದೆ, ಆ ಕಡೆನೂ ಒಂದಿದೆ. ಆ ಕಡೆ ಒಂದಿದೆಯಾ ಸರ್? ಇದು ತೋರಿಸ್ತೀನಿ. ಓಕೆ 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 ಓಕೆ. ಇಲ್ಲೊಂದು ರೂಮ್ ಇದೆ ಸರ್. ಹೌದು, ಬನ್ನಿ. ವಾ, ಇದು ಕೆಳಗಡೆಗಿಂತ ದೊಡ್ಡ ರೂಮು. ಕೆಳಗಡೆಗಿಂತ ದೊಡ್ಡ ರೂಮು ಸರ್. ಹಾಂ, ಇದು ಗೆಸ್ಟೇ ಬಂದರೆ ಮಕ್ಕಳ ರೂಮ್ ಎಲ್ಲದಕ್ಕೂ ಆಗುತ್ತೆ. ನೋಡಿ ಫಾಲ್ ಸೀಲಿಂಗ್ ಇಲ್ಲಿಂದನೇ ತೋರಿಸ್ಬಿಡ್ತೀನಿ ನಿಮಗೆ, ಎಷ್ಟು ಬಿಗ್ ಆಗಿದೆ. ಆಮೇಲೆ ಇಲ್ಲಿ ನಿಮಗೆ ಇದಿಲ್ಲ, ಬಾಲ್ಕನಿ ಇಲ್ಲ, ಬಾಲ್ಕನಿ ಬರಲ್ಲ. ನೈಸ್. 5x4 ವಿಂಡೋ ಬಿಟ್ಟಿದ್ದೀನಿ. ಇದು ವಿಂಡೋ ತೆಗೆದ್ರೆ ಸಾಕು, ನಿಮ್ಗೆ AC ಬೇಡ, ಅಷ್ಟು ಗಾಳಿ ಬರುತ್ತೆ. ಹೌದಾ? ಓ, ಅಷ್ಟೊಂದು ಬರುತ್ತಾ? ತುಂಬ ಚೆನ್ನಾಗಿ ಬರುತ್ತೆ ಗಾಳಿ. ಓ ಸೂಪರ್. ಅದೇ ಗಾಳಿ ಬೆಳಕಿಗೆ ಏನು ಇದಿಲ್ಲ. ನಾವು ಲೈಟೇ ಯೂಸ್ ಮಾಡಲ್ಲ, ವಿಡಿಯೋಗೋಸ್ಕರ ಹಾಕಿರೋದು ಲೈಟು. ನಾವು ಲೈಟೇ ಯೂಸ್ ಮಾಡಲ್ಲ. ನೋಡಿ ಎಷ್ಟು ಗಂಟೆ ಗಡಿ, ನೀವು ನೋಡಿದ್ರ ಸೌಂಡ್ ನೋಡಿದ್ರಾ? ನೋಡಿ ಅದಕ್ಕೆ ನಾನು ತೆಗಿಯೋಕ್ಕಲ್ಲ, ಒಂದು ವಿಂಡೋ ಸಾಕು ಅಂತೇಳಿ. ಓಕೆ, ಅಷ್ಟು ಚೆನ್ನಾಗಿ ಗಾಳಿ ಬರುತ್ತೆ. ನೈಸ್ ಸರ್. ಅದೇ ಇರೋದಕ್ಕೆ ಕಟ್ಕೊಂಡಿರೋ ಮನೆ ಅಲ್ವಾ, ಹಾಂ, ದಿ ಬೆಸ್ಟ್ ಕ್ವಾಲಿಟಿನೇ ಮಾಡಿರ್ತೀರಿ. ಸೇಮ್ ಕೆಳಗಡೆ ಏನು ನೋಡಿದ್ರೆ ಅದೇ ಥರ, ವಾರ್ಡ್ರೋಬ್ ಡಿಸೈನ್ ಬೇರೆ. ಡಿಸೈನ್ ಬೇರೆ. ಹಾಂ, ಚೆನ್ನಾಗಿದೆ ಸರ್, ನೈಸ್. ವಾವ್. ಸೇಮ್ ಸ್ಟೋರೇಜ್ ಕೂಡ ಎಲ್ಲ ಸೇಮ್. ಹಾಂ, ಲ್ಯಾಫ್ಟು. ಅದೇ ದೊಡ್ಡ ರೂಮ್ ಮಾತ್ರ ತುಂಬ ಬಿಗ್ ಮಾಡಿದ್ದೀರಿ. ಅದೇ 20 ಜನ ಮಲಗ್ಬೋದು. ಓಕೆ, ಆರಾಮಾಗಿ 20 ಜನ ಬಂದು ಮಲಗ್ಬೋದು. ಸೇಮ್ ಇದು ಕೆಳಗಡೆ ಏನು ನೋಡಿದ್ವಿ ಇದು ಬೇರೆ ಥರ ಡಿಸೈನ್ ಡ್ರೆಸ್ಸಿಂಗ್. ಓ, ರೌಂಡ್ ಶೇಪಲ್ಲಿ ಮಾಡಿ. ರೌಂಡ್ ಶೇಪು. ಓ ನೈಸ್. ವಾವ್. ಅದೇ ಇದು ಈ ಜಾಗನ ಸ್ಪೇಸಿಯಸ್ ಆಗಿರೋದ್ರಿಂದ ಹೌದು, ತುಂಬ ಚೆನ್ನಾಗಿದೆ. ಅದೇ ನಾನು ಹೇಳಿಲ್ವಾ ಶೂಟ್ ರೂಮ್ ಅಂತ ಹೇಳಿಲ್ವಾ. ಇದು ನಮಗೆ ಏನೋ ಒಳಗಡೆ ಕೂತ್ಕೊಂಡು ಡ್ರೆಸ್ಸಿಗೆ ಆದರೆ ಏನೋ ಒಂಥರ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಓಕೆ, PVC. ಹೌದು. ನೈಸ್ ಸರ್. ಸೇಮ್ 12x6 ಅದೇ ಥರದ್ದೇ. 12x6 ಬೇರೆ ಕಲರ್ ಟೈಲ್ಸ್. ಬೇರೆ ಕಲರ್ ಟೈಲ್ಸು ನೋಡ್ಕೊಳ್ಳಿ, ಅಲ್ಲಿ ತೋರಿಸಿದ್ದೆ ನಿಮಗೆ. ಆಮೇಲೆ ಇದರಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಅಲ್ಲ ಸರ್? ಹೌದೌದು, ಜಾಗ್ವಾರು. ಹೌದು. ವಾಶ್ ಬೇಷನ್ ತೋರಿಸ್ತೀನಿ, ಅಲ್ಲಿ ತೋರಿಸಿರ್ಲಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ಜಾಗ್ವಾರು ನಿಮಗೆ ಯೂನಿಕ್ ಆಗಿದೆ. ಸೂಪರ್. ಕೆಳಗಡೆ ಎಲ್ಲ ಆಂಟಿ ಸ್ಕಿಡ್ಡು. ಓಕೆ, ಬಿಗ್ಗು ಸರ್, ಯೂಜ್. ಬಿಗ್ ಅನ್ನೋದು ಬೇಕಾದ್ರೆ ಗ್ಲಾಸ್ ಹಾಕ್ಸ್ಕೋಬೋದು, ಪಾರ್ಟಿಷನ್ ಮಾಡಿ ಸೆಂಟ್ರಿಗೆ ಮಾಡ್ಕೋಬೋದು. ಮಾಡ್ಕೋಬೋದು. ನಡೀರಿ ಸರ್. 3 ಬೆಡ್ರೂಮು ತುಂಬ ಚೆನ್ನಾಗಿದೆ. ಇದು ಬಂದು ವಾಷಿಂಗ್ ಏರಿಯಾ. ಅದೇ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದು. ಓಕೆ, ಬನ್ನಿ. ಟೆರಸ್ ಇದು ಸ್ಮಾಲ್ ಟೆರಸ್, ಇದು 10x20 ಇದೆ. 10x20 ಇದೆ. ಹಾಂ, ಯಾಕಂದ್ರೆ 30 ನಮ್ಮ ರೂಮೇ ಬಂದ್ಬಿಡ್ತಲ್ಲ. ಹೌದೌದು. ಸೊ ಹಾಗಾಗಿ ಇದು ಹಾಂ, ನೈಸ್. ಇಲ್ಲಿ ಬಟ್ಟೆ ಒಗೆಯೋಕ್ಕೆ. ಹೌದು, ಯಾರು ಒಗೆಯಲ್ಲ, ಇರಲಿ ಅಂತ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೊಂದು ಬಿಟ್ಟಿದ್ದೀನಿ. ಇಲ್ಲೂ ಬಿಟ್ಟು ಬೇಕಾದ್ರೆ ಇಲ್ಲೂ ಹಾಕೋಬೋದು. ಹಾಕೋಬೋದು. ಅದೇ ಹಾಕೊಂಡ್ರೆ ಇಲ್ಲಿ ಮೇಲ್ಗಡೆ ಏನು ಇಲ್ವಲ್ಲ ಸರ್? ಹಂಚು ಹಾಕೋಬೇಕು. ಹಂಚು ಬೇಕಂದ್ರೆ ಹಾಕೊಳ್ತಾರೆ. ಹೌದು, ಬೇಕಾದ್ರೆ ಹಾಕೋಬೋದು, ತೊಂದರೆ ಇಲ್ಲ. ಹಾಕೋಬೋದು. ಹೌದು. ಓಕೆ, ಇವಾಗೆಲ್ಲ ಫೈಬರಲ್ಲಿ ಬಂದಿದೆ, ಹಂಚು ಹಾಕೋಬೋದು. ಮತ್ತೆ ಕಬ್ಬಿಣ ಶೀಟ್ ಕೆಲವರು ಹಾಕ್ತಾರೆ. ಡೋರ್ ಅವ್ರವ್ರ ಚಾಯ್ಸಸ್. MS ಡೋರ್ ಸೇಫ್ಟಿಗೆ. ಹೌದು, ಯಾವುದೇ ತೊಂದರೆ ಆಗಲ್ಲ. ಹೌದು. ಇಲ್ಲಿ ಮಳೆ ನೀರಿಗೆ ಇದಾಗಬಾರ್ದು ಅಂತೇಳಿ ಒಂದು ಫೈಬರ್ ಇದಾಕಿದೆ ಅಷ್ಟು. ಓಕೆ. ಇಲ್ಲೆಲ್ಲ ಆಂಟಿ ಸ್ಕಿಡ್ ಹಾಕ್ಸಿದ್ದೀರಿ? ಹೌದೌದು, ಎಲ್ಲ ಹ್ಯಾಂಡ್ಸ್ ಇದೆ. ಓಕೆ, ನಡೀರಿ ಸರ್. ಬನ್ನಿ, ಟ್ಯಾಂಕ್ ರೂಮ್ ಎಲ್ಲ. ಟ್ಯಾಂಕ್ ರೂಮ್ಗೆ ಹೋಗೋಣ. ಇದೆಲ್ಲ MS ಒಳ್ಳೆ ಗೇಜು. ಹಾಂ, ಕೆಲವರು ಹಿಂಗೆ ಡೈರೆಕ್ಟ್ ಮಾಡ್ಬಿಡ್ತಾರೆ, ಅದು ಹತ್ತಕ್ಕೆ ಬೆಟ್ಟ ಹತ್ತಂಗಿರುತ್ತೆ. ಹೌದೌದು, ಅದಂಗೆ ಹಂಗಿರಬಾರ್ದು, ಸೇಫ್ಟಿಯಾಗಿ ಹೋಗ್ಬೇಕು ಅಂತೇಳಿ ಕ್ರಾಸ್ ಆಗಿ ಮಾಡಿದ್ವಿ ನಾವು. ಕ್ರಾಸ್ ಆಗಿ ಮಾಡಿದ್ರಿ. ಓ, ಇದು ಸ್ಕೈಲೈಟ್. ಹೌದು, ಸನ್ಲೈಟ್. ನೋಡಿ, ಬೆಳಕು ಹೋಗೋದಕ್ಕೆ ಇದು ಫುಲ್ ಟಫನ್ ಗ್ಲಾಸು. ನಾನು ಇದ್ರ ಮೇಲೆ ಬನ್ನಿ, ಅದ್ರ ಮೇಲೆ ಬನ್ನಿ, ಅದ್ರ ಮೇಲೆ ಬರ್ತೀನಿ ನೋಡಿ. ಭಯ ಏನೂ ಇಲ್ಲ. ಆಮೇಲೆ ಇಲ್ಲಿ ಲೊಕೇಶನ್ ನೋಡಿ ನಿಮಗೆ
ತೆಂಗಿನ ತೋಟ ಅನ್ಬೋದು ಇದನ್ನ. ಹೌದು, ತೆಂಗಿನ ಮರ ತೋಟ ಫುಲ್ ನಿಮಗೆ ಅಕ್ಕಪಕ್ಕ ಫುಲ್ ತೆಂಗಿನ ಮರ. ತೆಂಗಿನ ಮರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್. ಎಲ್ಲಿ ಸರ್ ಹೇಳಿದ್ದು? ಉಳ್ಳಾಲ್ ಮೇನ್ ರೋಡಿಂದ ಉಳ್ಳಾಲ್ ಮೈನ್ ರೋಡ್, ಜ್ಞಾನಜ್ಯೋತಿ ನಗರ, ವಿಶ್ವೇಶ್ವರ ಲೇಔಟ್ ಅಟ್ಯಾಚ್ ಇದೆ. ವಿಶ್ವೇಶ್ವರ ಲೇಔಟ್ ಅಟ್ಯಾಚ್. ಅಂದ್ರೆ ಅದು ಈ ಬಿಲ್ಡಿಂಗ್ ಕಾಣ್ತಿದ್ದಿಲ್ಲ ನಿಮಗೆ, ಇದೆಲ್ಲ BDA 9th ಬ್ಲಾಕ್ ಇವೆಲ್ಲ. ಯಾವುದು? ಇವೆಲ್ಲ ಈ ಬಿಲ್ಡಿಂಗ್ ಎಲ್ಲ 9th ಬ್ಲಾಕ್ ಇದು. ಹಾಂ. ನಮ್ಗೊಂದು ರೋಡ್ ಇದೆ ಅಷ್ಟೇ, ಅದು ಬಿಟ್ಟರೆ ಅದೆಲ್ಲ 80 ಫೀಟ್ ರೋಡ್ ಅದು. ಯಾವುದು? ಈ ಬಿಲ್ಡಿಂಗ್ ಪಕ್ಕ 80 ಫೀಟ್ ರೋಡ್ ಅದು. 80 ಫೀಟ್ ರೋಡ್. MP ಸ್ಪೋರ್ಟ್ಸ್ ಕ್ಲಬ್. ಓಕೆ. ಆ ಬಿಲ್ಡಿಂಗ್ ಕಾಣ್ತಿ, ಅದೇ MP ಯೆಲ್ಲೋ ಕಲರ್ ಟ್ಯಾಂಕ್, MP ಸ್ಪೋರ್ಟ್ಸ್ ಕ್ಲಬ್ ಅದು. ಸರಿ ಸರ್, ಸರಿ. ಅಂದರೆ ಇದು ಬೆಂಗಳೂರು ಯೂನಿವರ್ಸಿಟಿ ಬ್ಯಾಕ್ ಗೇಟ್ ಇಂದ 500 ಮೀಟರ್ ಅಷ್ಟೇ. ಹೌದು, ಈ ಕಡೆ ಉಳ್ಳಾಲ್ ರೋಡ್ ಇಂದ 500 ಮೀಟರ್. 500 ಮೀಟರ್. ನೋಡಿ ಇದೆಲ್ಲ ತೆಂಗಿನ ತೋಟ ಯಾವ ಥರ ಇದೆ. ಹಾಂ, ನಾವು ತೋಟದಲ್ಲಿರೋ ಫೀಲ್ ಆಗುತ್ತೆ. ಹೌದು ನೋಡಿ, ಇಲ್ಲ ನೋಡಿ, ಹೌದು ತೆಂಗಿನ. ಒಳ್ಳೆ ಗಾಳಿ ಬೆಳಕು. ಓಕೆ. ಮತ್ತೆ ನಿಮ್ಗೆ ಒಳ್ಳೊಳ್ಳೆ ಐಫೈ ಸ್ಕೂಲ್ ಇದಾವೆ. ಸ್ಕೂಲ್ಗಳು ಯಾವ್ದು? ಸೋಫಿಯಾ ಇದೆ, ನಾರಾಯಣ ಸ್ಕೂಲ್ ಇದೆ, ವಿದ್ಯಾನಿಕೇತನ ಇದೆ, ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದಾವೆ. ಸರಿ ಸರ್, ಈಗ ಫೈನಲ್ ಇದಕ್ಕೆ ಬರೋಣ. ಅಂದ್ರೆ ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದೀರಿ. ಟ್ಯಾಂಕ್ ತೋರಿಸ್ಬಿಡಿ ಸರ್. ಹಾಗೆ ಟ್ಯಾಂಕ್ ತೋರಿಸಿ. 1000 ಎರಡಿದೆ, ಒಂದು ಕಾವೇರಿ ಒಂದು ಬೋರ್ವೆಲ್. ಒಂದು ಕಾವೇರಿ ಒಂದು ಬೋರ್ವೆಲ್. ಇದು ಸ್ಟೋರೇಜ್ ಕೆಳಗಡೆ ಏನ್ ಬೇಕಾದ್ರೆ ಇಟ್ಕೊಳ್ಳಿಕ್ಕೋಸ್ಕರ ಇದು ಮಾಡಿ ಇಲ್ಲಿ ಕೆಳಗಡೆ. ಓಕೆ. ಸೋಲಾರು 200 ಕೆಪಾಸಿಟಿ ಇದೆ ಲೀಟರ್. ಸೋಲಾರ್ ಇದೆ. 200 ಲೀಟರ್ ಕೆಪಾಸಿಟಿ. 200 ಲೀಟರ್ ಕೆಪಾಸಿಟಿ. 24 ಅವರ್ ಬಿಸಿ ಬಿಸಿ ನೀರು ಬರುತ್ತೆ. ಓಕೆ ನೋಡಿ, ಇಲ್ಲಿ ಬಟ್ಟೆ ಒಣಗಕ್ಕೆ ಇಲ್ಲೂ ಮಾಡಿದ್ದಾರೆ, ಕೆಳಗಡೆ ನೀರು ಕೆಳಗಡೆನೂ ಇದೆ. ಅದನ್ನು ತೋರಿಸ್ಬಿಡ್ತೀನಿ. ತೋರಿಸ್ಬಿಟ್ಟು ಫೈನಲ್ ಆಗಿ ಇದರ ಈ ಬಿಲ್ಡಿಂಗ್ ಏನು ಕೋಟ್ ಮಾಡಿದ್ದಾರೆ ಅಂದರೆ ಏನು ಹೇಳ್ತಿದ್ದಾರೆ ರೇಟು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸರ್. ಹಾಂ ಸರ್. ಸರ್ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದೀರಿ ಸರ್. ಹಾಂ. ಓಕೆ, ಇವಾಗ ಇದು BBMP ಬಿ ಖಾತಾ ಅಂತ ಹೇಳಿದ್ರೆ BBMP ಬಿ ಖಾತಾ, BD ಇಂದ NOC ಇದೆ. NOC ಇದೆ. ಬರೀ ಬಿ ಖಾತಾ ಅಲ್ಲ, NOC ಇದೆ. NOC ಇದೆ. So ಹಾಗಾಗಿ ಮತ್ತೆ BD ಲೇಔಟ್ ಅಟ್ಯಾಚ್ ಇರೋದ್ರಿಂದ ಯಾವ ಟೆನ್ಷನ್ ಇಲ್ಲ. ಓಕೆ, ಎ ಖಾತಾ ಮಾಡ್ಕೋಬಹುದು. ಪಕ್ಕದ 2 ಬಿಲ್ಡಿಂಗ್ ಏ ಖಾತಾನೆ ಮಾಡಿದ್ದಾರೆ. ಸೊ ನಾನು ಬೆಟರ್ಮೆಂಟ್ ಚಾರ್ಟ್ ಕಟ್ ಮಾಡಿಲ್ಲ ಅಷ್ಟೇ. ಮಾಡಿಲ್ಲ ಅಷ್ಟೇ. ಯಾಕೆ ಎಲ್ಲ ಬ್ಯಾಂಕ್ ಲೋನ್ ಕೊಟ್ಟು ನ್ಯಾಷನಲೈಸ್ ಬಿಟ್ಟು ನಿಮಗೆ ಎಲ್ಲ ಪ್ರೈವೇಟ್ HDFC, ICIC ಇನ್ನು ಯಾವ್ದಾದ್ರು ಎಲ್ಲದರಲ್ಲೂ ಕೊಡ್ತಾರೆ. ಯಾಕೆ ಟೆನ್ಷನ್ ಮತ್ತೆ? ಅಲ್ವಾ? ಹೌದು. ಸರಿ ಸರ್, ಈಗ ಇದನ್ನ ಏನು ಸರ್ ಹೇಳ್ತಿದ್ರಿ ಪ್ರೈಸ್? ನಾನಿದು ಕೊಡಬೇಕು ಅಂತ ಒಂದು ಒಳ್ಳೆ ರೇಟ್ ಹೇಳ್ತಿರೋದು. ಬೇರೆಯವ್ರ ಥರ ಜಾಸ್ತಿ ಹೇಳಿ ಕಮ್ಮಿ ಮಾಡೋದು ಆ ಥರ ಏನು ಬೇಡ ಅಂತೇಳಿ ಕೊಡ್ಲೇಬೇಕು, ಬರೋರು ತಗೊಳ್ಳೇಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ 185 ಕೊಟ್ಟು ಮಾಡ್ತಾ ಇದ್ದೀವಿ. 1,85,00,000 ನೆಗೋಷಿಯಬಲ್ ಇರುತ್ತೆ. ಖಂಡಿತ ಯಾರು ಹೇಳಿದ ರೇಟ್ ಯಾರು ಕೊಡೋದಿಲ್ಲ ಅಲ್ಲ. ಓಕೆ ಓಕೆ, ಹಾಗಾಗಿ ಖಂಡಿತ ನೆಗೋಷಿಯಬಲ್ ಇರುತ್ತೆ. 1,85,00,000 ಹೇಳ್ತಿದ್ದೀರಿ. ಓಕೆ ಸರ್, ತುಂಬ ಚೆನ್ನಾಗಿ ಕಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಆಡಿಯನ್ಸ್ಗೆ ನೀವು ಹೋಮ್ ಟೂರ್ ಮಾಡಿ ತೋರಿಸಿದ್ದೀರಿ ನಿಮ್ಮ ಮನೇನ. ಥ್ಯಾಂಕ್ ಯು ಸರ್. ಏನೇ ಡೌಟ್ ಇದ್ರು ಕಾಲ್ ಮಾಡಿ ಮಾತಾಡಿ. ನಿಮ್ಮ ನಂಬರ್ ಕೊಟ್ಟಿರ್ತೀವಿ ಸರ್, ಕಾಲ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ 2040 ಸೂಪರ್ ಆಗಿ 3ಪ್ಲೆಕ್ಸ್ ಹೌಸ್ನ ಕಟ್ಟಿದ್ದಾರೆ ಅಂಥೇಳಿ. ರಾಜು ಸರ್ ಇದನ್ನ 1,85,00,000 ಹೇಳ್ತಿದ್ದಾರೆ. ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತಲೂ ಹೇಳ್ತಿದ್ದಾರೆ. ಈ ಮನೆ ನಿಮಗೆ ವೆಸ್ಟ್ಗೆ ಫೇಸಿಂಗ್ ಇದೆ ಸೈಟು, ಮತ್ತು ನಾರ್ತ್ಗೆ ನಿಮಗೆ ಮೇನ್ ಡೋರ್ ಇದೆ. ಅದ್ಭುತವಾಗಿ ಕಟ್ಟಿದ್ದಾರೆ. ನಿಮಗೆ ಏನಾದರೂ ಈ ಮನೆ ಇಷ್ಟ ಆಗಿದ್ದರೆ ಈ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಒಂದು ಸರಿ ಬಂದು ಮನೇನ ವಿಸಿಟ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ ಇಷ್ಟ ಆದರೆ ಮನೇನ ನೀವು ತೊಗೋಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯಾರು ತೊಗೊಳ್ಬೇಕು ಅಂತಿದ್ದಾರೆ ಮನೆಗಳನ್ನ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ತುಂಬ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದಿನ ವಿಡಿಯೋಗಳು ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.